ಪರಿಶುದ್ಧನು, ಪ್ರೇಮ ಸ್ವರೂಪನು, ಸರ್ವೋನ್ನತನು, ಸರ್ವಶಕ್ತನಾಗಿರ್ತಕ್ಕಂಥ ದೇವರೇ, ನಿಮ್ಮ ಪಾದಗಳಿಗೆ ಸ್ತುತಿ ಸ್ತೋತ್ರ ತಂದೆ. ದೇವರೇ, ಈ ದಿನ ಜರಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ನಡೆದಿದ್ದು ನಿಮಗೆ ಗೊತ್ತುಂಟು ತಂದೆ. ದೇವರೇ, ಯಾವ ಕಾರ್ಯಕ್ರಮ ಮೂಲಕವಾಗಿ ನೀವಂತೂ ಮಹಿಮೆ ಹೊಂದಿದ್ರು ನಮಗೆ ತಿಳಿಯ ತಂದೆ. ದೇವರೇ, ನಮ್ಮ ಕರ್ತನು ನಿಮ್ಮ ಪ್ರಿಯಕುಮಾರ ಇರ್ತಕ್ಕಂಥ ಯೇಸುಪ್ರಭು ತಂದೆ ಅನುಭವಿಸಿರ್ತಕ್ಕಂಥ ಕಷ್ಟ, ಅನುಭವಿಸ್ತಿರ್ತಕ್ಕಂಥ ಬಾಧ, ಅನುಭವಿಸ್ತಿರ್ತಕ್ಕಂಥ ಅವಮಾನ, ಕೊನೆಗೆ ಆ ಒಂದು ಶಿಲುಬೆ ಮರಣವನ್ನು ತಂದೆ ಮನುಷ್ಯನು ಇವತ್ತು ಯಾವ ರೀತಿ ತಿಳಿದನೋ ನಮ್ಮಂತೂ ತಿಳಿಯದು. ಈ ದಿನ ಕ್ರಿಸ್ತನಿಗೆ ಮೆಚ್ಚುವಂಥ ಕಾರ್ಯ ಜರುಗಿದ್ದವೋ ಅಥವಾ ಪುನಃ ಆತ ಶಿಲುಬೆಗೆ ಹಾಕಂಥ ಕಾರ್ಯ ಜರುಗಿದೋ ಅದು ನಮಗಂತೂ ಗೊತ್ತಿಲ್ಲ. ಇಲ್ಲಿ ಜರುಗಂಥ ವಾಕ್ಯದ ಮೂಲಕವಾಗಿ ನಮ್ಮನ್ನು ಹೆಚ್ಚಿಸಿಕೊಳ್ಳುತ್ತಾ ವಾಕ್ಯನ ಸರಿ ರೀತಿ ಆಲೋಚಿಸುವಂಥ ಮನಸ್ಸು ನಮ್ಮೆಲ್ಲರಿಗೂ ಕೊಡ್ರಿ ಅಂತೇಳಿ ಬೇಡಿಕೊಳ್ಳುತ್ತಾ, ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವರ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತಂದೆ. ಕೂಡ ಸರ್ವೋನ್ನತನೂ ಸರ್ವಶಕ್ತನಾಗಿರ್ತಕ್ಕಂಥ ದೇವಾದ ದೇವರಿಗೆ ನಮ್ಮ ಕರ್ತನು ಯೇಸು ಕ್ರಿಸ್ತ ಮೂಲಕವಾಗಿ ಮೊಟ್ಟಮೊದಲೇ ಸ್ತೋತ್ರ ಸಲ್ಲಿಸುತ್ತಾ ಹಾಗೂ ಬಂದಿರತಕ್ಕ ನಿಮಗೂ ಕೂಡ ನಮ್ಮ ಕರ್ತನು ನಮ್ಮ ಪ್ರಭು ಆಗಿರುವ ನಮಗೋಸ್ಕರ ಪ್ರಾಣಕ್ಕೆ ತ್ಯಾಗ ಮಾಡಿರ್ತಕ್ಕಂಥ ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದೊಂದು ಸಲಸನ ಇದ್ದೀನಿ ರೀ. ಜಾಗ್ರತೆನ ಆಲೋಚನೆ ಮಾಡಿರಿ. ಈ ದಿನ ಜನರು ಅಂದುಕೊಂಡಾಗೆ ದೇವರು ಅಂದುಕೊಂಡಿಲ್ಲ, ದೇವರು ಅಂದುಕೊಂಡಾಗೆ ಜನಗಳು ಮಾಡ್ತಾ ಇಲ್ಲ. ಜನರು ಅಂದುಕೊಂಡ ಪ್ರಕಾರ ದೇವರು ಅಂದುಕೊಂಡಿದ್ದಲ್ಲ, ದೇವರು ಅಂದುಕೊಂಡ ಪ್ರಕಾರ ಮನುಷ್ಯರು ಮಾಡ್ತಾ ಇಲ್ಲ. ಈ ದಿನ ಅನೇಕ ಕ್ರೈಸ್ತರು ಭಾಳ ಬಿಜಿ ಹಾಗೂ ಬೋಧಕರು ಕೂಡ ಭಾಳ ಬಿಜಿ. ಇವತ್ತೇನು ವಿಶೇಷ ಅಂಥೇಳಿ ಮತ್ತು ಬೈಬಲೇನು ಸ್ಪಷ್ಟವಾಗಿ ನಮಗೆ ಅದು ಮಾಹಿತಿ ಕೊಟ್ಟಿಲ್ಲ. ಆದರೆ ಕ್ರೈಸ್ತರು ಮಾತ್ರ ವಿಶೇಷ ದಿನ ಅಂಥೇಳಿ ಆಚರಣೆ ಮಾಡೋದು ನಾವು ನೋಡ್ತಾ ಇದ್ದೀವಿ. ಈ ಡಿಸೆಂಬರು ಪ್ರಾರಂಭದಿಂದ ಹಿಡಿದು ಇಂದಿನವರೆಗೂ ಅಂದರೆ ಡಿಸೆಂಬರ್ 25ರವರೆಗೂ ಭಾಳ ಜನ ಮತ್ತು ತಮ್ಮಲ್ಲಿರ್ತಕ್ಕಂಥ ಚರ್ಚ್ಗಳನ್ನು ಸಿಂಗಾರ ಮಾಡಿಕೊಳ್ಳೋದು, ಕಲರ್ ಹೊಡೋದು, ಪೈಂಟ್ ಹೊಡೆಯೋದು, ಇದಂತೂ ಬೈಬಲ್ ನಮಗೆ ಹೇಳಿಲ್ಲ. ಈ ಥರ ಮಾಡೋದು ಕೂಡ ಹೇಳಿಲ್ಲ. ಹಾಗೂ ಈ ದಿನ ಕೂಡ ಮಾಡಂತೇಳಿ ನಮಗೆ ಹೇಳಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ಅರ್ಥ ಮಾಡಿಕೊಳ್ಳ್ರಿ. ದೇವರು ಅಲ್ಲಂದ ಕೆಲಸ ಯಾರು ಮಾಡಿದ್ರು ಕೂಡ ಅದು ತಪ್ಪನೇ ತಪ್ಪದು. ಪರಿಶುದ್ಧಾತ್ಮ ಮೂಲಕವಾಗಿ ಹೇಳಲ್ಪಟ್ಟಂಥ ವಾಕ್ಯದಲ್ಲಿ ಅಂದರೆ ಸತ್ಯವೇದದಲ್ಲಿ ನಾವು ಹಿಡ್ಕೊಂಡಿರ್ತಕ್ಕಂಥ ಸತ್ಯವೇದ ಅನೇಕರು ಇವತ್ತು ಬೋಧಕರು ಸತ್ಯವೇದ ಹಿಡ್ಕೊಂಡು ಬೋಧ ಮಾಡೋದು ನೋಡ್ತೀವಿ. ಆದರೆ ಸತ್ಯವೇದ ಅರ್ಥ ಆಗಿದೆನೋ ಅಂತೇಳಿ ನಾವು ಅಂದುಕೊಂಡ್ರೆ ಅದು ಅರ್ಥ ಆಗಿಲ್ಲ ಅಂತೇಳಿ ಸುಲಭವಾಗಿ ನಾವು ಹೇಳಬಲ್ಲೆವು. ಯಾಕಂತಂದರೆ ಸತ್ಯವೇದ ಬರೆಸಲ್ಪಟ್ಟಿರ್ತಕ್ಕಂಥ ದೇವರು ಯಾರ ಮೂಲಕ ಬರೆಸಲ್ಪಟ್ಟನಂತಂದರೆ ನಮಗೆ ಎಲ್ಲರಿಗೂ ಗೊತ್ತಲ್ರಿ. ಯಾರ ಮೂಲಕವಾಗಿ? ಪರಿಶುದ್ಧಾತ್ಮ ಮೂಲಕವಾಗಿ ದೇವರು ಬೈಬಲ್ ಬರೆಸಲ್ಪಟ್ಟನ. ಎಲ್ಲಿಂದ ಎಲ್ಲಿಗೆ ಅಂತಂದರೆ ಆದಿಕಾಂಡದಿಂದ ಹಿಡಿದು ಪ್ರಕಟದಂತ ಕೂಡ ಹಾಗೆ ಪ್ರಾರಂಭ ಮಾಡಿರ್ತಕ್ಕಂಥ ದೇವರು ಪರಿಶುದ್ಧಾತ್ಮ ಮೂಲಕ ಏನೋ ಪ್ರಾರಂಭ ಮಾಡ್ಯಾನೋ. ಎಲ್ಲಿಂದಂದರೆ ಆದಿಕಾಂಡದಿಂದ ಎಲ್ಲಿಗೂ ಮುಕ್ತ ಮಾಡಿದಂಥ ದೇವರೇ ಹೇಳ ನಮಗೆ. ಎಲ್ಲಿ ಮುಕ್ತ ಮಾಡ್ಯಾನ? ಪ್ರಕಟಣೆ ಅಂತ. ಇದು ಮುಕ್ತಾಯ ಆಗ್ಯದ, ಇದರಲ್ಲಿ ಒಂದು ಹಾಕಬಾರ್ದು ತೆಗಿಬಾರ್ದು ಅಂತ ದೇವರು ಹೇಳೋದು. ಅಂದರೆ ಆಗಬಾರ್ದು ಮತ್ತು ತೆಗಿಬಾರ್ದು ಅಂದರೆ ದೇವರು ಸಮಾಪ್ತಿ ಮಾಡ ಪ್ರಾರಂಭ ಮಾಡಿದ್ದು ದೇವರೇ, ಸಮಾಪ್ತಿ ಮಾಡಿದ್ದು ದೇವರೇ. ದೇವರಲ್ಲಿರ್ತಕ್ಕಂಥ ಆಲೋಚನೆ, ಮನಸ್ಸು ಎಲ್ಲವೂ ಕೂಡ ಪರಿಶುದ್ಧಾತ್ಮ ಮೂಲಕವಾಗಿ ಭಕ್ತರ ಮೂಲಕ ಬರೆಸಿ ನಮ್ಮ ಕೈ ಗ್ರಂಥ ಕೊಟ್ಟರು. ಹೌದಲ್ಲೇ? ರೈಟು. ಡಿಸೆಂಬರ್ 25 ಅಂತೇಳಿ ಪರಿಶುದ್ಧಾತ್ಮ ಎಲ್ಲಿ ಕೂಡ ಹೇಳಿಲ್ಲ ನಾನು ಹೇಳಿಲ್ಲ. ಅಂದರೆ ಪರಿಶುದ್ಧಾತ್ಮ ಹೇಳಲ್ಪಟ್ಟಂಥ ವಾಕ್ಯ ಸ್ಥಿರವಾಗಿರ್ತದೆ. ಅದು ದೇವರಿಂದ ಬಂದಿರತಕ್ಕಂಥ ಆಲೋಚನೆ. ಹೇಳತಕ್ಕಂಥ ಆಲೋಚನೆ ಕೊಟ್ಟಿದ್ದು ಯಾರು ಅಂದರೆ ಈ ಡಿಸೆಂಬರ್ 25 ಮಾಡ್ಬೇಕಂತೇಳಿ ಪರಿಶುದ್ಧಾತ್ಮ ಹೇಳಿಲ್ಲನ? ಹೇಳಿಲ್ಲ. ಇನ್ನು ಮತ್ತೆ ಹೇಳಿಲ್ಲ ಅಂದರೆ ಮನುಷ್ಯರಿಗೆ ಹೇಳಿದ್ದು ಯಾರು? ಪರಿಶುದ್ಧಾತ್ಮನ? ಬೇರೆ ಯಾರಂದ್ರೆ ಇನ್ಯಾರಿದಾರ? ಸೈತಾನೆ. ಬೇಸ್ ಆಲೋಚನೆ ಮಾಡಿರಿ. ಮತ್ತೆಲ್ಲ ನನಗೆ ನನಗೆ ಗೊತ್ತಿಲ್ಲ, ಲೈವಲ್ಲಿ ಭಾಳ ಮಂದಿ ನೋಡ್ತಾರಂತೇಳಿ ಫೋನ್ ಮಾಡಿ ಕೇಳಕತ್ತಾರ. ಅಂದರೆ ಅರ್ಥ ಮಾಡಿಕೊಡ್ರಿ. ಯಾಕಂದರೆ ಕ್ರಿಸ್ಮಸ್ 25 ಅಂತೇಳಿ ಪರಿಶುದ್ಧಾತ್ಮ ನಮಗೆ ಹೇಳಲ್ಪಟ್ಟಿಲ್ಲ, ಅದು ದೇವರು ಕೂಡ ಹೇಳಿಲ್ಲ, ಯೇಸು ಪ್ರಭು ಕೂಡ ನಮಗೆ ಹೇಳಿಲ್ಲ. ಇದು ಮಾಡ್ರಿ ಅಂತ ಹೇಳಿದ್ರೆ ಯಾರು ಹೇಳ್ಯಾರಿ? ಸೈತಾನ್ ಒಂದು ಬೋಧನೆ ಹೊರತು ದೇವರ ಬೋಧನೆ ಅಲ್ಲವೇ? ಖಚಿತವಾಗಲು ಅಲ್ಲವೇ ಅಲ್ಲ. ಇದು ಅರ್ಥ ಮಾಡ್ಕೊಳ್ರಿ.
ಇದು ದೇವರು ಹೇಳರ್ತಕ್ಕಂಥ, ಯಾಕೆ ನಾವೇ ಅನೇಕರು ಹೇಳ್ತೀವಿ ಆಜ್ಞೆ ಮೀರಿದ್ರೇ ಪಾಪ. ಸಣ್ಣ ಪುಟ್ಟ ಆಜ್ಞೆ ಆಲೋಚನೆ ಮಾಡಿರ್ತೀವಿ, ಈ ಆಜ್ಞೆ ಯಾರು ನಾವು ಆಲೋಚನೆ ಮಾಡಿಲ್ಲ. ಮೊಟ್ಟ ಮೊದಲು ಕೇಳ್ರಿ, ಹಬ್ಬ ಅಮಾಸೆ ಹುಣ್ಣಿಮೆ ಯಾವ ಕೂಡ ದೇವ್ರು ಮಾಡಂತೇಳೇನ ಬೇಡ ಅಂತೇಳೇನ? ಬೇಡ ಅಂತ ಖಚಿತವಾಗಿ ಹೇಳೋಣ. ತಿಳಿಲಾರ್ತಕ್ಕಂಥ ಈ ಜನಗಳು ಮೋಸ ಮಾಡೋದಕ್ಕಾಗಿ ಕೆಲವು ಹಬ್ಬಗಳನ್ನು ತೋರಿಸ್ತಾರೆ. ಯಾವ ಹಬ್ಬಗಳಂದರೆ ಪರ್ಣಶಾಲ ಹಬ್ಬ ಆಗಿರ್ಬೋದು, ಅದು ಇಸ್ರಾಯೇಲ್ ಕೊಟ್ಟಿರ್ತಕ್ಕ, ಅದು ಯಾಕೆ ಕೊಟ್ಟನಂತ ಕೂಡ ಗೊತ್ತಿಲ್ಲ. ಅದನ್ನು 4-5 ಹಬ್ಬಗಳಿದಾವು, ಅದನ್ನು ಯಾಕೆ ಮಾಡೋದನ್ನ ದೇವರು ಅಂದು ಕೂಡ ಅರ್ಥ ಗೊತ್ತಿಲ್ಲ. ಅದನ್ನು ಆ ಹಬ್ಬಗಳನ್ನು ಈ ದಿನ ಕ್ರೈಸ್ತರು ತಮಗೆ ಹಚ್ಚಿಕೊಂಡು ಆ ಹಬ್ಬ ಮಾಡೋದು ನಾವು ಏನ್ರಿ, ಹಬ್ಬ ಮಾಡೋದು ನಾವು ನೋಡ್ತಾ ಇದ್ದೀವಿ. ಬೇಸ್ ಆಲೋಚನೆ ಮಾಡಿರಿ. ಡಿಸೆಂಬರ್ 25ಕ್ಕೆ ಮಾಡಂತೇಳಿ ಯಾವ ಪುಣ್ಯಾತ್ಮ ಹೇಳಿನೋ ಗೊತ್ತಿಲ್ಲ ಏನ್ರಿ. ಅಂದರೆ ಮನುಷ್ಯರ ಮಾತಿಗೆ ಇರ್ತಕ್ಕಂಥ ಬೆಲೆ ದೇವ್ರ ಮಾತಿಗೆ ಇಲ್ಲ. ಅದು ಯಾವುದೋ ರಾಜ ಅಂತ ಯಾವುದೋ ಅಂತ ಯಾರೋ ಅದು ಕತೆ ಹೇಳ್ತಿರ್ತಾರೆ. ಅದನ್ನು ಅದು ಇಷ್ಟೇನೋ ಹೇಳ್ಬೇಕಂದ್ರೆ ಅದು ಸುಲಭವಾಗಿ ಹೇಳ್ಬೋದು ಅದನ್ನು. ಬಟ್ ಈ ಮನುಷ್ಯರಿಂದ ಬಂದಿರತಕ್ಕಂಥ ನೇಮ ಇದೆ. ಯಾವುದು? ಡಿಸೆಂಬರು 25. ಯಾಕೆ ಈ ಡಿಸೆಂಬರ್ಗೆ ಯಾಕೆ ಮಾಡ್ತಾರೆ ಅಂತೇಳಿ ನಾವು ಕೆಲವು ವಚನಗಳು ನೋಡ್ತಿದ್ರೆ ಏನಂತಂದರೆ, ಯೇಸು ಪ್ರಭುನ ಹಿಡ್ಕೊಂಡು ಹೋಗುವಂಥ ಸಮಯದಲ್ಲಿ, ಅಂದರೆ ಶಿಲುಬೆಗೆ ಹಾಕಂಥ ಸಮಯದಲ್ಲಿ, ಆಮೇಲೆ ಪ್ರಾರಂಭ ಆಗ್ತಾನೆ ಜನನ ಕೂಡ ಒಂದು ಕಾರ್ಯಕ್ರಮ ಜನ ಏನು ಜరుగుತ್ತಾವೆ ಅಂದರೆ, ಅಲ್ಲಿ ಒಂದು ಚಳಿ ವಾತಾವರಣ ನಮಗಲ್ಲಿ ಕಾಣಿಸ್ಕೊಳ್ತದೆ ಅಷ್ಟೇ. ಏನು ಕಾಣಿಸಿದ್ರಿ? ಕುರುಬರು ಅಂದರೆ ಹೊಲದಲ್ಲಿ ಕುರುಬರು ಕುರಿ ಕಾಯಿಸಿದ ಸಮಯ ಏನು ಮಾಡ್ತಿದ್ದಾರೆ, ಒಂಥರ ಚಳಿ ಕಾಸಿ ಅಂತಕ್ಕಂಥವ್ರು ಏನು ಮಾಡ್ತಿರ್ತಾರೆ ಅಂದರೆ ಈ ವಾತಾವರಣ ನೋಡಿ ಕಿಶಿಂದ ಜೀವಿತ ವಾತಾವರಣ ನೋಡಿ ಇದು ಚಳಿಗಾಲ ಇರ್ಬೋದು ಅಂತ ಅಂಜಾದ ಕಟ್ಟಾರೆ. ಎಷ್ಟು ಮಾತಾಡ ಅಂದರೆ ಚಳಿಗಾಲ ಇರ್ಬೋದು ಅಂತ ಅಂಜಾದ ಕಟ್ಟಾರೆ ಹೊರತು ಈ ದಿನ ಅಂತೇಳಿ ಅವರು ಕೂಡ ಹೇಳಿಲ್ಲ. ನಾನು ಯಾಕೆ ಮಾತಾಡ್ತಂದರೆ, ಎಲ್ಲರಂಗ ಬೋಧ ಮಾಡೋಕ್ಕೆ ನಮಗೆ ಬರೋದಲ್ಲ. ಪೌಲು ಕೂಡ ಆ ಮಾತು ಹೇಳಿಲ್ಲ, ಯೇಸು ಪ್ರಭು ಕೂಡ ಹೇಳಿಲ್ಲ. ಯಾಕಂತಂದರೆ ಯೇಸು ಪ್ರಭು ಬೋಧ ಮಾಡೋ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂಥ ಏನಂದರೆ, ಇದು ಮನುಷ್ಯರಂತ ಬೋಧನೆ ಇತ್ತನು ಮಾಡ್ತಾ ಇಲ್ಲ ಇತ್ತನು ಅಂದರೆ ಆತನ ಬೋಧನೆ ಆಶ್ಚರ್ಯಗೊಂಡ್ರಂತೆ. ಯಾಕೆ ಆಶ್ಚರ್ಯಗೊಂಡ್ರೆ, ಜನಗಳಿಗೆ ಅಡ್ಜಸ್ಟ್ ಆಗಿ ಬೋಧ ಆತನು ಮಾಡಲಿಲ್ಲ. ಜನಗಳ ಅನುಕೂಲ ತಕ್ಕಂಥ ಬೋಧನೆ ಆತನು ಮಾಡಲಿಲ್ಲ. ದೇವರು ಏನು ಹೇಳಿದ ಆ ಮಾತಕ್ಕೆ ಹೇಳ್ತಿದ್ರೆ ಜನರ ಆಶ್ಚರ್ಯ, ಏನು ಈ ಮಾತು ಹಿಂಗೆಲ್ಲ ಆಶ್ಚರ್ಯ ಮಾತು ಅಂತ. ಆಮೇಲೆ ಪೌಲು ಕೂಡ ಒಂದು ಸಾರಿ ಗಲಾತ್ಯ ಪಡೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನಗಳನ್ನು ಮುಂದಕ್ಕೆ ಹೋಗ್ತೀನಿ ನೋಡ್ರಿ ಸಲ. ಗಲಾತ್ಯರ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 10ನೇ ವಚನ. ಸಹೋದರರೇ, ಗಲಾತ್ಯಪ್ಪ, ಈಗಲೂ ನಾನು ತಿರುಗಿ ಹೇಳುತ್ತೇನೆ. ನೋಡ್ರಿ, ಅಮ್ಮ ಗಮನ ಈ ಕಡೆ ಕೊಡ್ರಲ್ಲ ನೀವು. ನಾನೀಗ ಯಾರನ್ನು ಹೋಲಿಸ್ಕೊಳ್ಳೋದು ಅಂದರೆ ಏನಂದರೆ, ಹೋಲಿಸ್ಕೊಳ್ಳೋದು ಅಂದ್ರೇನು, ಒಬ್ಬರನ್ನ ವಶ ಮಾಡಿಕರಾಗಿದ್ರು, ಒಬ್ಬರನ್ನ ನನ್ನ ಕಡೆ ಸಪೋರ್ಟ್ ಮಾಡಬಹುದು. ಈಗ ನನ್ನಂಗೆ ಸಪೋರ್ಟ್ ಮಾಡ್ಬೇಕಂದ್ರೆ ಈಗ ನಾನು ನಿಮಗೆ ನಾನು ಮಾತಾಡಬೇಕು. ಈಗ ತಿರುಪತಿ ಅನ್ಕೋ, ತಿರುಪತಿ ನೀನೇನು ಮಾಡಿದೆ ಕೂಡ ರೈಟಪ್ಪ ಅಂದರೆ ನಾನು ತಿರುಪತಿನಂಗ ಹೋಗಿ ನನಕೋ, ಅರ್ಥ ಆಯ್ತಲ್ರಿ. ತಿರುಪತಿ ಏನನ್ನು ತಪ್ಪು ಮಾಡಿದ್ರು ಕೂಡ ಇರುತ್ತೆ, ನೀನು ಅಡ್ಜಸ್ಟ್ ಮಾಡಿ ಅನ್ಕೋ. ಅದನ್ನು ಹೋಲಿಸೇ ಮಾತಿವು. ಯಾವ ಮಾತು? ತಿರುಪತಿ ನೀವು ಹೋಲಿಸ್ಬೇಕಂದ್ರೆ ತಿರುಪತಿ ಹಂಗೆ ನಾನು ಕೇಳಬೇಕು. ಅದು ನಿಮ್ಮನ್ನು ಹೋಲಿಸ್ಬೇಕಂದ್ರೆ ನಿಮ್ಮಂಗೆ ನಾನು ಕೇಳಬೇಕು. ಅಂದರೆ ನಿಮ್ಮಂಗೆ ಕೇಳಿಕೆ ನಿಮ್ಮ ಅಡ್ಜಸ್ಟ್ ಆಗಬೇಕು, ಈ ರೀತಿ ಇರ್ತದೆ. ಅದೇ ಪೌಲ ಮಾತು ಪ್ರಸ್ತುತ ಮಾಡ್ತಾರೆ. ಯಾವುದಮ್ಮ, ನಾನೀಗ ಯಾರನ್ನು ಹೋಲಿಸಿಕೊಳ್ತೀನಿ? ಮನುಷ್ಯರನ್ನು ದೇವರನ್ನು. 2 ವರ್ಷ ಮಾಡ್ತಾನೆ ಅಸಲು. ನಾನು ಯಾರನ್ನ ನಾನು ಬೇಕು ಮಾಡಿಕತ್ತೀನಿ? ದೇವರನ್ನ ಮನುಷ್ಯರನ್ನ. ನಾನು ಯಾರನ್ನು ಹೋಲಿಕೆ ಮಾಡಿಕತ್ತೀನಿ? ಮನುಷ್ಯರನ್ನು ದೇವರನ್ನು. ಕೆಳಗೋದ ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಇದ್ದೀನೋ? ಯಾರನ್ನ? ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಕತ್ತೀನೇನೋ? ಮನುಷ್ಯರನ್ನು. ಇನ್ನೂ ಮನುಷ್ಯರನ್ನು ಮೆಚ್ಚಿಸನಾಗಿದ್ದರೆ ನಾನು ಕ್ರಿಸ್ತನ ದಾಸನನೇ ಅಲ್ಲ ಅಂತ ಹೇಳ್ತಾನೆ ಪೌಲು. ಮತ್ತು ನೀವಾದರೂ ಕೂಡ ಪರವಾಗಿಲ್ಲ. ಯಾಕಂದರೆ ದೇವರ ಪ್ರಾರ್ಥನೆಯಲ್ಲಿ ದೇವರಮ್ಮನ್ನು ಈ ರೀತಿ ದೇವರೇ ನಮಗೆ ಸೇರಿಸ್ಕೊಂಡ್ರೆ. ಯಾಕಂದ್ರೆ ನಾವು ಎಲ್ಲಿಯೂ ಕುಂದಿರ್ತು, ಯಾರು ಬಾಯ್ಕರ್ ಕುಂದಿರ್ತೋ ನಮಗೆ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಒಳಗೆ ಹಂಗಿದೆ. ಯಾಕಂದರೆ ನಿಜ ಹೇಳ್ತೀನಿ ಕೇಳ್ರಿ, ಒಬ್ಬ ಸೈನಿಕನು ಅಂತ ನಮ್ಮ ಹೇಳ್ತಾನೆ. ಸೈನಿಕನು ಯಾರು ಅಂತಂದರೆ ಹೋರಾಡೋಂಥ ವ್ಯಕ್ತಿ ಸೈನಿಕನು ಹೊರತು ಏನ್ರಿ, ಆ ಸೈನಿಕನು ಯಾರ ಜೊತೆ ಹೋರಾಡದಿರ್ತಾನೋ, ಯಾರು ಶತ್ರು ಇರ್ತಾನೋ, ಶತ್ರುಗೆ ಬಾನಿಸಾಗೋನು ಸೈನಿಕ ಎಂದಿಗೂ ಆಗೋದು. ಬೇಸ್ ಗಮನ ಇಟ್ಕೊಳ್ರಿ. ಒಬ್ಬ ಯುದ್ಧ ವೀರನು ಸೈನಿಕನಂತೇಳಿ ಯಾರಿಗಂತಾರಂದರೆ
ಬಾನಿಸಾಗದಂತೇಳಿ ಯಾವ ಆಗಂತ ವ್ಯಕ್ತಿಗಳಿಗೆ ಸೈನಿಕ ಅಂತೇಳಿ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಸೈನಿಕನು ಎದುರಾಳಂಥ ವ್ಯಕ್ತಿಗೆ ಎದುರಿಸುವಂತನೇ ಆಗಿರ್ತಾನ. ಇವತ್ತ ನೀವಾದರೂ ಕೂಡ ಹೆಂಗಂತಂದರೆ ನನ್ನ ಅನಿಸಿಮಟ್ಟಿಗೆ ಅಂದರೆ ಈ ಹಬ್ಬದ್ದು ಅದು ಯಾರಿಗೆ ಮನಸ್ಸಿಲ್ಲ ನನಗೆ ಅನಿಸ್ತದೆ. ಯಾಕಂದರೆ ಈ ಕ್ರಿಸ್ಮಸ್ ಯಾರಿಗೆ ನಮ್ಮ ಮಾಡೋಕ್ಕೆ ಮನಸ್ಸೇ ಇಲ್ಲ. ಯಾಕಂದರೆ ಇಂಥ ಈ ಪ್ರಪಂಚವೆಲ್ಲವೂ ಕೂಡ ಹಬ್ಬ ಅಂತ ಸಡಗರಿದ್ದರೆ ನಮಗೆ ಆ ಧ್ಯಾನನೇ ಇಲ್ಲ. ಯಾಕಂದರೆ ಇದು ದೇವರು ಹೇಳ್ತಕ್ಕ ಇದು ಸೈತಾನ್ಯಂತ ಬಂದಿದೆ ಅಂತೇಳಿ ನೀವು ಆಲೋಚನೆ ಮಾಡಿರೋ ಗೊತ್ತಿಲ್ಲ. ಇದು ತಂಟೆಗೆ ನೀವು ಹೋಗಿಲ್ಲ. ಸೈತಾನನ ಅಧೀನದಾಗಿರ್ತಕ್ಕಂಥ ವ್ಯಕ್ತಿಗಳು ಈ ಕಾರ್ಯಕ್ರಮ ಮಾಡ್ತಾರೆ ಹೊರತು ದೈವತ್ವದಲ್ಲಿರ್ತಕ್ಕಂಥ ಯಾರು ಕೂಡ ಮಾಡೋದಿಲ್ಲ. ಪೌಲ್ ಅದೇ ಅಂತಾನಲ್ಲಿ ನಾನು ಇನ್ನೂ ಮನುಷ್ಯರನ್ನು ಮೆಚ್ಚಿಸೋ ಕಾರ್ಯಕ್ರಮ ಮಾಡ್ತಿದ್ರ ಓದಮ್ಮ. ನಾನು ಕ್ರಿಸ್ತನು ದಾಸನಲ್ಲ, ನಾನಿನ್ನು ದಾಸನಲ್ಲ. ಅದಕ್ಕೆ ಹೇಳ್ತಾನ, ನಾನು ಮನುಷ್ಯರು ಮೆಚ್ಚಂತ ಕೆಲಸ ಎಂದಿಗೂ ಮಾಡುವತನು ಅಲ್ಲವೇ ಇಲ್ಲ ಅಂತ ನನ್ನ ದೇವರು ಕ್ರಿಸ್ತನು ಒಪ್ಪಬೇಕಂತ ಹೇಳ್ತಂತೆ. ಇವತ್ತು ಎಷ್ಟು ಮಂದಿ ಕ್ರಿಸ್ತನು ಒಪ್ಪುತ್ತಾನಂತೇಳಿ ಕಾರ್ಯ ಮಾಡ್ತಾರೆ. ಎಷ್ಟು ಜನ ಕ್ರಿಸ್ತನು ಒಪ್ಪುತ್ತಾನಂತ ಕಾರ್ಯ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಕೇಳ್ತೇನೆ ರೀ, ಯೇಸುಪರ ಹುಟ್ಟಿದಾತನ ಬಂದಾತನ? ಬೈಬಲ್ ಪೂರ್ತಿ ಇದೇ ಹೇಳ್ತದ. ಬೈಬಲ್ ಪೂರ್ತಿ ನಮಗೆ ಇದೇ ಹೇಳ್ತದೆ. ಏನಂತ? ಯೇಸುಪ್ರಭು ಬಂದಾತನು ಬಂದಾತನು ಬಂದಾತನ ಅಂತ ನಮಗೆ ಇದೇ ಹೇಳಿದ್ರೆ ಜನನ ಎಲ್ಲಿಂದ ಬಂತಿದ್ದು? ಈ ಜನನ ಕಾರ್ಯಕ್ರಮ ಎಲ್ಲಿ ಬಂತಿದ್ದು? ನಾವು ನಿಮ್ಮೆಲ್ಲರೂ ಕೇಳೋಕೆ ಇಷ್ಟಪಡ್ತೀನಿ. ಬೈಬಲ್ಲಾಗ ಯಾರೇ ಒಬ್ಬ ಭಕ್ತರು, ಅಪೊಸ್ತಲರಾಗಿರ್ಬೋದು ಅಥವಾ ಪೌಲಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ತಲ್ಲಿ ಯೇಸು ಪ್ರಭು ಕುರಿತು ಜನನ ಕುರಿತು ಹಬ್ಬ ಮಾಡಿರಂತ ಒಂದು ವಚನ ತೋರಿಸ್ತು ನೋಡೋಣ. ಯೇಸು ಪ್ರಭು ಜನನ ಕುರಿತು ಅಂತೇಳಿ ಒಂದೇ ಹಬ್ಬ ಮಾಡಿರ್ತಕ್ಕಂಥದ್ದು ಒಂದು ಸಣ್ಣ ಉದಾಹರಣೆ ತೋರಿಸ್ರಿ. ಸಣ್ಣ ಉದಾಹರಣೆ ಎಲ್ಲನ ಏನ್ರಿ? ಯೇಸು ಪ್ರಭು ಹುಟ್ಟಿದಾಗ ಅಪೊಸ್ತಲರು ಇದಾರಲ್ಲಿ, ಇದಿಲ್ಲನ? ಐದಾರ. ನಮಗಿಂತ ಈ ಅಪೊಸ್ತಲರು ಚೆನ್ನಾಗಿ ಗೊತ್ತಾ? ನಮಗೆ ಗೊತ್ತಾ? ಯೇಸು ಕ್ರಿಸ್ತ ಜನನ ಯಾರಿಗೆ ಚೆನ್ನಾಗಿ ಗೊತ್ತು? ಆತನ ಸರಿ ಸಮಾನ ಇರ್ತಕ್ಕಂಥ ಕಾಲದಲ್ಲಿರ್ತಕ್ಕಂಥ ಜನರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಆತನ ಸರಿತಮಿತ ಕಾಲದಲ್ಲಿ ಯಾರಾದರೂ ಮಾಡಿದ್ರ? ಎಲ್ಲೇನು ಐತ ಬೈಬಲ್ಲಾಗ ಹಬ್ಬ ಮಾಡಿದ್ದು? ಅಪೊಸ್ತಲರು ಮಾಡಾಡ್ತಕ್ಕಂಥ ಈ ಹಬ್ಬ ಈಗಾಗ ಬಂತು. ಪೌಲು ಮಾಡಾಡ್ತಕ್ಕಂಥ ಈ ಹಬ್ಬ ಈಗಾಗ ಬಂತು. ಅಸಲು ಪ್ರಸಂಗದಾಗ ಏನು ಹೇಳ್ತಂದ್ರೆ 7ನೇ ಹೇಳ್ತಂದ್ರೆ ಜನದಿನಕ್ಕಿಂತ ಮರಣದಿನ ಮೇಲು. ಇದು ಯೇಸು ಕ್ರಿಸ್ತ ಕುರಿತು ಪ್ರವಚನ. ಇದು ಜನನಕ್ಕಿಂತ ಮರಣದೆಲೋ. ಇವತ್ತ ಪ್ರತಿ ಕ್ರೈಸ್ತರಿಗೆ ಯೇಸು ಪ್ರಭು ಮರಣದ ಕುರಿತು ಹಬ್ಬ ಮಾಡಿಕೊಳ್ಬೇಕು. ಮರಣ ಕುರಿತು ಎಲ್ಲರಿಗೆ ನಾವು ತಿಳಿಸ್ಕೊಳ್ಬೇಕು. ಯಾಕಂದರೆ ಯೇಸು ಪ್ರಭು ನಮ್ಮ ಸೊಲೆಗೆ ಮರಣ ವಂದನೆ, ಎಂಥ ಮರಣ ವಂದನೆ ಅಂತೇಳಿ ನಾವು ತಿಳಿಸ್ಬೋದು. ನಾವಲ್ಲಿ ಕರ್ತನಲ್ಲಿ ಪ್ರಯತ್ನ ಆಲೋಚನೆ ಮಾಡಿರಿ. ಅಪೊಸ್ತಲರಿರ್ತಕ್ಕಂಥ ಈ ಸಡಗರ, ದೇವರಲ್ಲಿರ್ತಕ್ಕಂಥ ಈ ಸಡಗರ, ಪರಿಶುದ್ಧಾತ್ಮ ಹೇಳಿರ್ತಕ್ಕಂಥ ಈ ಸಡಗರ, ಯೇಸು ಪ್ರಭು ತನ್ನ ಜನ ತಾನು ಹೇಳಿರ್ತಕ್ಕಂಥ ಈ ಸಡಗರ ಇವತ್ತು ಯಾಕೆ ಹುಟ್ಟಿಗಂತು? ಯಾರು ಮಾಡಂತ ಹೇಳ್ಯಾರ? ಇದನ್ನು ಯಾರು ಮಾಡಂತ ಹೇಳ್ಯಾರ? ಬೈಬಲ್ ಹೇಳ್ಯಾರನ? ದೇವ್ರು ಹೇಳ್ಯಾರನ? ಅಪೊಸ್ತಲರು ಹೇಳ್ಯಾರನ? ಯಾರು ಹೇಳ್ಯಾರ? ತೋರಿಸ್ರಿ, ಒಂದು ವಚನ ತೋರಿಸ್ರಿ. ದೇವ್ರು ಹೇಳಿದನ್ನ ತೋರಿಸ್ರಿ, ಅಪೊಸ್ತಲರು ಹೇಳಿದನ್ನು ತೋರಿಸ್ರಿ, ಪರಿಶುದ್ಧಾತ್ಮ ಹೇಳಿದನ್ನು ತೋರಿಸ್ರಿ. ಎಲ್ಲೇನು ಐತನ? ಏನ್ರಿ ಎಲ್ಲೇನು ಐತನ? ಮನುಷ್ಯರು ಮೆಚ್ಚಿಸಲಿಗೆ ಇವತ್ತ ಮನುಷ್ಯ ದುಷ್ಟನ ಆಲೋಚನೆ ಪ್ರಕಾರ ಯಾಕೆ ಮಾಡಬೇಕು? ಇವತ್ತ ವರ್ಷಾಂಡ್ಗಳೇ ತುಕ್ಕುಡಿದಿರ್ತಕ್ಕಂಥ ಚರ್ಚ್ಗಳನ್ನ ಬೆಳೆದ ಕಲ್ತಾನೆ ಹೊರತು ಚರ್ಚಿಗೆ ಪೈಂಟ್ ಕೊಡೋದ ಹೊರತಾನೆ ಹೊರತು. ಹೇಳ್ರಿ, ಈ ಲೋಕನೀತಿಗಿರ್ತಕ್ಕಂಥ ಜನರು ಹೆಂಗೆ ವರ್ಷಕ್ಕೊಂದ್ಸಲ ಜಾತ್ರೆ ಬಂದು ಹಬ್ಬ ಬಂದು ಗುಡಿ ಹಂಗೆ ಸಿಂಗಾರ ಮಾಡ್ತಾರೆ, ಇವರು ಕೂಡ ವ್ಯತ್ಯಾಸ ಏನೈತಿದ್ರಲ್ಲಿ ಕೇಳ್ತೀನಿ. ವ್ಯತ್ಯಾಸ ಏನೈತಿದ್ರಲ್ಲಿ? ಮುಸ್ಲಿಮ್ಸ್ ಏನೋ ಮಸೀದಿ ಸಮಾಜ ಸುಣ್ಣ ಹೊಡಿತಾರ, ಹಿಂದೂ ಮಂದಿ ಗುಡಿಗಳು ಸುಣ್ಣ ಹೊಡಿತಾರೆ, ಇವರು ಚರ್ಚ್ಗಳಿಗೆ ಸುಣ್ಣ ಹೊಡ್ತೀರಿ. ಯೇಸು ಪ್ರಭು ಏನಂತ ಒಂದು ಸಾರಿ ಮತ್ತನ್ವಸ್ತು ಹೊಡ್ತೀರಿ. ನೀವು ಆಮೇಲೆ ಓದಿಕೊಳ್ಬೇಕಾದ್ರೆ ಮತ್ತನ್ವಸ್ತು 23ನೇ ಅಧ್ಯಾಯ 27 ವಚನ ಹೇಳ್ತಂದ್ರೆ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಾಗಿದ್ದೀರಿ ಅಂತ ಹೇಳ್ತಾರೆ. ಸುಣ್ಣ ಅರ್ಥ ಏನು? ಬೆಳಕು ಕಾಣೋದು. ಗೊತ್ತಾ? ಭಾಳ ಮಂದಿ ನೋಡ್ತೀವಿ, ಭಾಳ ಮಂದಿ ಇದನ್ನ ಈ ಬೆಳ್ಳನ ಬಟ್ಟೆ ಹಾಕೊಂಬರ್ಬೇಕಂತ. ಎಲ್ಲಿಗೆ ಬೆಳ್ಳನ ಬಟ್ಟೆ ಹಾಕೊಂಬರ್ಬೇಕಾ? ಬೆಳ್ಳನ ಮನಸ್ಸು ತರ್ಬೇಕಾ? ಯಾವ ಬಟ್ಟೆ ಹಾಕೊಂಬರ್ಬೇಕು? ಪಾಸ್ಟ್ರು ವೈಟ್ ಆ್ಯಂಡ್ ವೈಟೇ, ವಿಶ್ವಾಸ ಕೂಡ ವೈಟ್ ಆ್ಯಂಡ್ ವೈಟ್. ಏನು ಸಾದೃಶ್ಯ ಇದು?
ದೇವರು ನೀವು ಬೆಳಕಾಗಿರಿ ಅಂತ ಹೇಳೋಣ, ನೀವು ಬೆಳಕಾಗಿರಿ ಅಂತ ಹೇಳೋಣ, ನಿಮ್ಮ ಬಟ್ಟೆಗಳು ಬೆಳಕಾಗಿರಿ ಅಂತ ಹೇಳೋಣ. ಅಂದ್ರೆ ಬೆಳ್ಳಿಗೆ ಯಾರು ಕಾಣಬೇಕು? ನಾವ ಬಟ್ಟೆಗಳನ್ನು. ಸುಣ್ಣ ಹಚ್ಚಿದ ಸಮಯ ಯಾರಿಗೆ ಹೋಲಿಕೆ ಆಗ್ತದೆ ಅಂದ್ರೆ ನೀವು ಸುಣ್ಣ ಹಚ್ಚಿದ್ದು ಸಮಾಧಿ ಹೋಲಿಕೆ ಯಾರಿಗೆ ಅಂತಂದ್ರೆ, ಈ ದಿನ ಸಂಪೂರ್ಣ ಬಾಯಿ ತೆರೆದ ಹಬ್ಬ ಅಂತೇಳಿ ಯಾರು ಅಂದ್ಕೊಂಡಿರ್ತಾರೋ ಇದು ಅವರಿಗೆ ಸಂಬಂಧ. ಯಾಕಂದ್ರೆ ಮನುಷ್ಯರಿಗೆ ಮೆಚ್ಚಂತ ಬೋಧನೆ ಮಾಡಬಾರ್ದು, ನಮ್ಮ ಅವಶ್ಯಕತೆ ನಮ್ಗೆ ಇಲ್ಲ. ಇಲ್ಲಿ ನಾಳೆ ಅನ್ಯ ಜನರು ಕೇಳ್ತಾರೆ ನಮ್ಮ ಪ್ರಶ್ನೆ. ಇವತ್ತು ಭಾಳ ಜನ ಹೆಂಗಂತಂದ್ರೆ, ಈ ಹಬ್ಬ ಯಾರ್ದು? ಹಬ್ಬ ಯಾರ್ದು? ಕ್ರಿಶ್ಚಿಯನ್ದು. ಏನು ಯಾರು ಏನೇನು ಅನ್ಕೊಳ್ಳೋದು ಮಾತಾಡಿದ್ನ ಕೇಳ್ರಿ. ಇದು ಕ್ರೈಸ್ತರು ಅಂದ್ರೆ ಕ್ರಿಸ್ತರು ನಂಬಿರ್ತಕ್ಕಂಥ ಕ್ರೈಸ್ತರು ಹಬ್ಬ ಅಲ್ಲನೇ ಅಲ್ಲ. ಇದು ಯಾರ ಹಬ್ಬ? ಇದು ನಾಮಕಾರ್ತ ಇರ್ತಕ್ಕಂಥ ಕ್ರಿಸ್ತನ್ ತಿಳಿಲಾರ್ದು ಅನ್ಕೋಬಿಡ್ರಿ. ಸುಮ್ಮನೆ ಯಾಕ್ರಿ? ಯೇಸು ಪ್ರಭು ಅಲ್ಲಾಡ್ತಕ್ಕಂದ್ರೆ ಈ ಹಬ್ಬ ಮಾಡ್ತಾರೆ ಹೊರತು ಯೇಸು ಪ್ರಭುನ ತಿಳ್ಕೊಂಡ್ರೆ ಯಾರು ಎಂದಿಗೂ ಹಬ್ಬ ಮಾಡೋದಲ್ರಿ. ಪ್ರಿಯವಂತನ ಆತ್ಮ ಆಲೋಚನೆ ಮಾಡಿರಿ. ಯೇಸು ಪ್ರಭು ಹುಟ್ಟಂಥ ಸಮಯದಲ್ಲಿ ಆತನ ಪರಿಸ್ಥಿತಿ ಹೆಂಗಿತ್ತು ಏನ್ರಿ? ಇವತ್ತ ಹುಟ್ಟಿದ ಮಕ್ಕಳು ಅಂತೇಳಿ ಯಾರು ಬರ್ತಡೇ ಸಣ್ಣ ಪುಟ್ಟ ಹುಡುಗರು ಬರ್ತಡೇ ಮಾಡ್ತೀವಿ. ಅವ್ರು ಬರ್ತಡೇ ಅಂತೇಳಿ ಬಟ್ಟೆ ತಂದು ಅವ್ರಿಗೆ ಹಾಕ್ತಾರೆ, ನಾವು ಹಾಕ್ಯಂತೀವಿ. ಬರ್ತಡೇ ಯಾರಿಗಿರ್ತದೆ ಅವ್ರಿಗೆ ಬಟ್ಟೆ ಹಾಕ್ಬೇಕಾ ನಾವು ಹಾಕ್ಯಬೇಕಾ? ಸುಮ್ಮನೆ ಅನ್ಕೊಳ್ರಿ. ಬರ್ತಡೇ ಯಾವ ಸಣ್ಣ ಹುಡುಗ ಐತೆ ಅಂದ್ಕೊಳ್ರಿ, ಬಟ್ಟೆ ನಾನು ಚಲೋ ಹಾಕ್ಯಂಡು ಅನ್ಕೋ, ಏನಂತಂತಾರ? ಬರ್ತಡೇ ಯಾರ್ದು? ಆ ಹುಡುಗ. ಬಟ್ಟೆ ಹಾಕ್ಯಂಡಿದ್ದು ಯಾರು? ನೀನು. ಅಸಲು ನಿನ್ನ ಬುದ್ಧಿ ಐತೆ? ಬರ್ತಡೇ ಇದ್ದವ್ರು ಬಟ್ಟೆ ಹಾಕ್ಯಬೇಕಾ ನೀನು ಹಾಕ್ಯಬೇಕಾ? ಬಟ್ಟೆ ಯಾರು ಹಾಕ್ಯಬೇಕು? ಇವತ್ತು ದರಿದ್ರ ಈ ಕ್ರೈಸ್ತರು ಏನು ಮಾಡಿರ್ತಾರೆ ಅಂದ್ರೆ, ಕ್ರೈಸ್ತರಲ್ಲ ಕ್ರಿಶ್ಚಿಯನ್ ಅನ್ಕೊಬಿಡ್ರಿ. ಅದು ಇನ್ನೊಂದು ಮಾತು ಹೇಳ್ಬಾರ್ದು, ಎಲ್ಲಿ ಮತ್ತೆ ಕಿರಿಕಿರ ಅಂತಂದು ಹೇಳವಲ್ಲ ಅದನ್ನ. ಏನ್ರಿ, ಎಷ್ಟು ಕೋಳಿಗಳು ಕೊಯ್ಲರೋ ಗೊತ್ತಿಲ್ಲ, ಎಷ್ಟು ದನಗಳು ತಿಂದರೋ ಗೊತ್ತಿಲ್ಲ. ಇವತ್ತು ಮಟನ್ ಅಂಗಡಿ ಇವತ್ತು ಫ್ರೀ ಫುಲ್ ಇವತ್ತು ಹೌಸ್ ಫುಲ್ ಇವತ್ತ. ಎಲ್ಲಿ ಚರ್ಚಿನ ಮುಂಜಾನೆ ಮಾನ ನೋಡ್ತೀವಿ, ಎಲ್ಲಿ ಚರ್ಚಿನಾಗ ಬಸ್ಟ್ ಡೆಕೋರೇಷನ್ ಪ್ರಾರ್ಥನೆ ನಡೆಯಕತ್ತ, ಈಗ ಟೇಜ್ ನಡೆಯಕತ್ತ. ಟೇಜ್ ಯಾಕ? ಒಂದ್ಸಲ ಒಂದು ಮೊದಲನೇ ಕೋರಿಂತೆ 10ನೇ ಅಧ್ಯಾಯ ಒಂದ್ಸಲ 7-8 ವಚನ ನೋಡ್ರಿ. ಒಂದು ದುಷ್ಟಾಂತನ ಪೌಲ್ ಹೇಳ್ತಾನೆ ನಮಗೆ. ದುಷ್ಟಾಂತನ ಕೂಡ ಸ್ವಲ್ಪ ಮ್ಯಾಗ್ಲಿಂದ ಹೋದಮ್ಮ. ಮೊದಲನೇ ಕೋರಿಂತೆ 10ನೇ ಅಧ್ಯಾಯ 6ಲಿಂದ ಹೋದಮ್ಮ. ಆಶಿಸದಂತೆ ನಾವು ಆಶಿಸಬಾರದು. ಯಾರಿಗಂತ ನಿಮ್ಮ ಮಾತನ್ನ? ಇಸ್ರಾಯೇಲ್ ಜನರಿಗೆ. ಯಾಕಂತ ನಮ್ಮ ಮಾತನ್ನ? ಅವ್ರಿದೆ ಇದೇ ಕ್ಯಾರೆಕ್ಟರ್ ಒಳ್ಳೆ. ಯಾವುದು? ಏನು ಮಾಡ್ಕೊಂಡ್ರು? ಏನು ಕೆಟ್ಟ ವಿಷಯ ಮಾಡಿದ್ರಲ್ಲಿ? ಹಬ್ಬ ಮಾಡಕತ್ತಾರ. ಏನು ಮಾಡಕತ್ತಾರೆ? ಹಬ್ಬನೇ ಮಾಡಕತ್ತಾರ. ಅವ್ರು ಕೂಡ ಅದೇ ಮಾಡ್ತಾನ. ಆಗಿರಬಾರ್ದು. ನಿದರ್ಶನ ಆಗಿವೆ. ಅವರಲ್ಲಿ ಕೆಲವರು ಜನರು ಏನಂದ್ರೆ ಬೇಸಿಗೆಳ್ರಿ ಪ್ರಾರಂಭ. ಬೆಳಗ್ಗೆ ಇವತ್ತು 5 ಗಂಟೆಗೆ ಎದ್ದವರು 4 ಗಂಟೆಗೆ ಎದ್ದವರು ಗೊತ್ತಿಲ್ಲ. ಎಲ್ಲರ ಮನೆಗೆ ಸಡಗರೇನೆ ಸಡಗರ, ಅಡಿಗೆನೇ ಅಡಿಗೆ. ಇವತ್ತು ಅವ್ರು ಉಣೋಕೆ ಏನು ತಪ್ಪೇನಂತಿಲ್ಲ. ಕೆಳಗೆ ಮಾತುಗಳು ಇರ್ತಾವೆ. ಒಂದಿಸಲೋದಮ್ಮ, ಜನರು ಉಣ್ಣುವುದಕ್ಕೂ ಏನು ಉಣ್ಣುವುದಕ್ಕೂ ಯಾವಾಗ ಪ್ರಾರಂಭ ಮಾಡ್ತಾರೆ? ಇವತ್ತು ಉಣಕ್ಕೆ ಯಾವತ್ತು ಪ್ರಾರಂಭ ಮಾಡ್ಯಾರ? ಎಷ್ಟು ಗಂಟೆಗೆ ಎದ್ದು ಪ್ರಾರಂಭ ಅಂದರೆ 5 ಗಂಟೆಗೆ ಎದ್ದವರು ಗೊತ್ತಿಲ್ಲ. 9 ಗಂಟೆಗೆ ಚರ್ಚಿಗೆ ಹೋಗಿ ಚರ್ಚೆ ಜಲ್ದಿ ಎದ್ದು ಅಡಿಗೆ ಮಾಡಿರಿ. 4 ಗಂಟೆಗೆ ಎದ್ದು ಅಡಿಗೆ ಮಾಡಿರಿ, 9 ಅಡಿಗೆ ಎದ್ದು ಮಾಡಿರಿ. ಅಡಿಗೆ ಮಾಡ್ಕೊಂಡ್ರೆ ಪರವಾಗಿ ತಪ್ಪೇನಿಲ್ಲ. ಕುಡಿಯುವುದಕ್ಕೂ ಕೂತ್ಕೊಂಡ್ರೆ ರೈಟ್ ರೀ. ಏನಂತಂತ್ರಿ? ಊಟ ಮಾಡಿದ್ರೆ ಪರವಾಗಿಲ್ಲ, ಕುಡಿದ್ರೂ ಪರವಾಗಿಲ್ಲ. ನಾನು ಬೆಳಿಗ್ಗೆ ಓದ್ತಾ ಚರ್ಚ್ಗಳು ಹೊಡ್ತೀನಲ್ಲ, ಚರ್ಚಿನಲ್ಲಿ ಒಂದು ಬೇಸ್ ಆರಾಧನೆ ನಡೆಯಕತ್ತದೆ. ಬದಲಾಗಿ ಒಂದು ಟೆಂಟ್ ನಡೆಯಕತ್ತದಲ್ಲಿ. ಏನು ಬತ್ತೆ ಒಂದು ಟೇಜ್ ನಡೆಯಕತ್ತದಲ್ಲಿ. ನಮ್ಮೆಲ್ಲರಿಗೂ ಗೊತ್ತು ಟೇಜ್ ಅಂತ ಜನರಿಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಈ ಕೆಳಗೆ ಓದೋಚಿನ ಅದನ್ನ ಏನಂತಾರೆ? ಏನು ಫಸ್ಟಿಗೆ ಏನು ಮಾಡಿದ್ರಂತ? ಊಟ ಮಾಡಿದಂತ ಫಸ್ಟಿಗೆ. ಬರ್ತಿ ಏನೇನು ಮಾಡಿರೋ ಗೊತ್ತಿಲ್ಲ. ಇವತ್ತೆಲ್ಲ ಭಾಳಷ್ಟು ಮಂದಿ ಕ್ರೈಸ್ತ ದೊಡ್ಡ ಮಾಡಂತಂದ್ರೆ ಗೊತ್ತಿಲ್ಲ, ಸಿಗಂತಂದ್ರೆ ಗೊತ್ತಿಲ್ಲ, ಇನ್ನೇನು ಮಾಡಿರೋ ಗೊತ್ತಿಲ್ಲ. ಬರ್ತಿ ಉಂಡಾರ, ಉಣದಾತಿ ಮತ್ತೆ ಉಣದಾತಿ ಮತ್ತೆ ಕುಡಿದ್ರು. ಈಗ ನೆಕ್ಸ್ಟ್ ಏನೀಗ? ನೆಕ್ಸ್ಟ್ ಪ್ರೋಗ್ರಾಮ್ ಏನೀಗ? ಏನು ನೆಕ್ಸ್ಟ್ ಪ್ರೋಗ್ರಾಮ್? ಈಗ ಬೆಳಗ್ಗೆಲಿಂದ ಆರಾಧನೆ ಆಯಿತು, ಬೆಳಗ್ಗೆ 10 ಗಂಟೆಲಿಂದ ಆರಾಧನೆ ಆಯಿತು, ಮಧ್ಯಾಹ್ನ ಊಟ ಆಯಿತು, ಸಾಯಂಕಾಲ 4 ಗಂಟೆ 6 ಗಂಟೆ ಆಯ್ತು. 6 ಗಂಟೆ ಏನು ಪ್ರಾರಂಭ? 6-7 ಗಂಟೆ ಏನು ಪ್ರಾರಂಭ ಆಗ್ತಾ? ಇಲ್ಲಿ ಅದೇ ಜరుగుತ್ತದೆ. ಏನಂತಲ್ಲಿ ಊಟ ಆಯ್ತು, ಬರ್ತಿ ಊಟ ಆಯಿತು, ಉಂಡಿದ್ದು ಹೊಟ್ಟೆ ಹಿಡಿದು ತುಂಬಿದ ಗೊತ್ತಿಲ್ಲ, ಬರ್ತಿ ಕುಡಿದ್ಬಿಟ್ರಂತ. ಈಗ ಸ್ಟಾರ್ಟ್, ಈಗ ಪ್ರಾರಂಭ ಪ್ರೋಗ್ರಾಮ್. ಈಗ ಎಷ್ಟು ಗಂಟೆಗೆ? 7 ಗಂಟೆಗೆ ಸ್ಟಾರ್ಟ್ಗಳೀಗ. ಸೌಂಡ್ ಕೇಳ್ತಾ ನೋಡಬೇಕಿದ್ರೆ ಸ್ವಲ್ಪ ತಡದೆ ಕೇಳಿ ಚಾಲೋ ಗೊತ್ತಿಲ್ಲ. ಸ್ಟಾರ್ಟ್ ಏನು ಮಾಡಿದಂತ ಮಲ್ಲಿ? ಎದಕ್ಕೆ ಎದ್ರಂತ? ಕುಣಿದು ಆಡೋಕು ಎದ್ದರು ಅಂತ.
ಇದ ಏನು ಮಾಡಿದೆ ಅಂತ, ಏನು ಮಾಡಿದ? ಉಂಡು ತಿಂದು ಮೈ ಸೊಕ್ಕು ಬಂದು ಏನು ಮಾಡಿದಂತ? ಉಣೆಕೆದ್ದರಂತ ಈ ದರಿದ್ರಿಯವರು. ಇವರು ಕುಂಡು ತಿರುಗಾಡೋದಕ್ಕಾಗಿ ದೈವ ಜೀವ ಸ್ವರೂಪನಾಗಿರ್ತಕ್ಕಂಥ ದೇವರ ಕುಮಾರನ ಯಾಕೆ ಹೆಸರಿತ್ತಿ ಅವಮಾನ ಮಾಡ್ತಾರೆ ಇವರು? ನೀ ದಿನಲ್ಲ ಕುಡಿತಿಂದು ದೇವ್ರೇನಿಗೆ ಅಡ್ಡಿ ಬರಲ್ಲ, ದಿನಲ್ಲ ಕುಡಿ ಏನು ಮಾಡೋಕ್ಕಲ್ಲ. ಈ ದಿನ ಆತನ ಹೆಸರು ತಗೊಂಡಿಕೆ ಮಾಡ್ತಕ್ಕಂಥ ಕಾರ್ಯಕ್ರಮ ಏನು ಅಂದರೆ, ಯೇಸು ಪ್ರಭುನ ಒಂದು ಹೆಸರು ತಗೊಂಡಿಕೆ ಮಾಡ್ತಕ್ಕಂಥದ್ದು ಒಂದು ಆಲೋಚನೆ ಆದರೂ ಕೂಡ ಎಷ್ಟು ಅವಮಾನ ಆಗ್ತದೆ ಅಂತೇಳಿ ತಿಳಿದಾಡ್ತಕ್ಕಂಥ ಈ ರೀತಿ ಮಾಡ್ತಾರಂತಂದರೆ ದೇವ್ರು ಎಷ್ಟು ಮಟ್ಟಿಗೆ ಒಪ್ಕೊಳ್ತ ಹೇಳ್ತಾರೆ, ಎಷ್ಟು ಮಟ್ಟಿಗೆ ಒಪ್ಕೊಳ್ತಾನೆ. ಒಂದು ಸಾರಿ ಜ್ಞಾನೋಕ್ತಿ ನೋಡಿ ಪ್ರಾರಂಭ ಹೇಳ್ತೀನಿ, ನೀವು ಬೇಸ್ ಅರ್ಥ ಮಾಡಿಕೊಳ್ಳ್ರಿ. ಯೇಸು ಪ್ರಭು ಹುಟ್ಟಿದ ದಿನ ಅಲ್ಲ ಇದು. ಯೇಸು ಪ್ರಭು ಹುಟ್ಟಿದ್ದನಲ್ಲ, ಯೇಸು ಪ್ರಭು ಬಂದಿದ್ದು ದಿನಗಳು ಅನ್ಕೊಳ್ರಿ. ಇವತ್ತೇ ಅಂತ ಹೇಳಿ ಇವತ್ತೇ ಬಂದ ಅಂತ ಹೇಳಕ್ಕಲ್ಲ, ನಾವು ಡಿಸೆಂಬರ್ 25 ಬಂದ ಅಂತ ಹೇಳಕತ್ತಿಲ್ಲ. ದೇವ್ರನ್ನ ಮಾತು ಹೇಳಿಲ್ಲ. ಬಂದಿದ್ದು ಏನು ಭೂಮಿಗೆ ಹುಟ್ಟಿನ ಅಂತ ಹೇಳಿಕೊಳ್ತಾರಲ್ಲ, ಆತ ಬಂದಿದ್ದು ದಿನ ಇದು. ಒಂದ್ಸಾರಿ ಜ್ಞಾನೋಕ್ತಿ ಓದೊಂದ್ಸಲ 8ನೇದು 22 ವರ್ಷ ನೋಡ್ರಿ. ಯೆಹೋವನು ಮೊದಲೇ ಯಾವಾಗ ಮನುಷ್ಯನ ಅಂತಾರೆ? ಯೇಸು ಪ್ರಭುನ ಯಾವಾಗ ಮನುಷ್ಯ ಅಂತ? 2027 ಸೃಷ್ಟಿ ಮಾಡೋಣ ದೇವರು. ಮರಿಯಮ್ಮನ ಗರ್ಭ ಮಾಡೋಣ ಯಾವಾಗಂತ ದೇವರಲ್ಲಿ ಸೃಷ್ಟಿ ಆಗ್ಲಾರ ಮುಂಚಿತವಾಗೇನೆ ನೇಮಿಸಿದನು ಅಂದರೆ ಮೊದಲೇನನ್ನ ಯಾವಾಗ ಸೃಷ್ಟಿ ಆಗ್ಲಾರ ಮುಂಚಿತವಾಗೇನೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ವಚನ ಹೋದ್ರಿ, ಟೈಮ್ ಭಾಳ ಆಗ್ತದೆ. ಇನ್ನೊಂದು ವಚನ ಮುಂದಕ್ಕೆ ಹೋಗ್ತೀನಿ. ನನಗೆ ಜ್ಞಾನೋಕ್ತಿ ಆಯ್ತಲ್ಲಮ್ಮ. ನೆಕ್ಸ್ಟು ಯವನ್ ಬರ್ಸ್ ಪತ್ರಿಕೆ ಹೋದಮ್ಮ. ಯವನ್ ಬರ್ಸ್ ಬರ್ತೆ 18ನೇ ಅಧ್ಯಾಯ 37ನೇ ವಚನ, 37 38 ವಚನ ಹೋದು. ಯವನ್ ಬರ್ಸ್ ಬರ್ತೆ 18ನೇ ಅಧ್ಯಾಯ 37ನೇ ವಚನ ಹೋದಮ್ಮ. ಏನಂತಾನೆ ಪಿಲಾತನು? ಹಾಗಾದರೆ ನೀನು ಅರಸನು, ನಮ್ಮ ಕರ್ತನು ಅರಸನು ಹೌದೇ, ರಾಜನು ಹೌದೇ ಆತನು. ಹೌದಲ್ಲ ಅಂದನ ಯೇಸವನಿಗೆ. ನೀನೇ ಹೇಳಿದ್. ನಾನು ಯಾರಂದು ನೀನೇ ಹೇಳಿದ್ದೆ ನನಗೆ. ಆ ಬೆತ್ಲೆಹೇಮದಲ್ಲಿ ಎಲ್ಲಿ ಬೆತ್ಲೆಹೇಮ್ ಹುಟ್ಟಿರ್ತಕ್ಕಂಥ ಯಾರು ಹುಟ್ಟಿದ ನಾನು ಆತನ ಅನ್ಕೊಂಡಿದ್ದೇನಾ? ನಾನು ಯಾರು ಅನ್ಕೊಂಡೆ? ಮರಿಯಮ್ಮ ಮಗನ ಅನ್ಕೊಂಡಿದ್ದೇನಾ? ಯೇಸಪ್ಪನ ಮಗನ ಅನ್ಕೊಂಡಿದ್ದೆ ನೀನು? ನಾನು ರಾಜನ ಅರಸು, ನಾನು ಅರಸುನ ಅಂತ ಹೇಳ್ತಾನಲ್ಲಿ. ಕೆಳಗೋದ ಮಂಗೆ ಅದನ್ನ ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕಾಗಿ ಬೇಸ್ ಕೇಳಿ 2 ಮಾತಿರ್ತಾವೆ ಇಲ್ಲಿ. ಹೇಳಿಸೋಗೋಸ್ಕರ ಹುಟ್ಟಿದವನು ಏನಂತಾರೆ ಇಲ್ಲಿ? ಸಾಕ್ಷಿ ಹೇಳೋದಕ್ಕಾಗಿ ಹುಟ್ಟಿದವನು. ಅಂದರೆ ಇದನ್ನ ಯೇಸು ಹುಟ್ಟಂತ ಅರ್ಥ ಮಾಡಿಕೊಳ್ತದಲ್ಲ, ಅದು ಕೆಳಗತನ. ಅದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದೀನಿ. ಸತ್ಯನ ಹೇಳೋದಕ್ಕಾಗಿ ನಾನು ಎಲ್ಲಿದ್ದೆ? ನಾನು ಪರಲೋಕದಲ್ಲಿ ನಾನು ಹುಟ್ಟಿ ನಾನು ಏನಂತ? ಅದಕ್ಕೋಸ್ಕರ ಈ ಲೋಕಕ್ಕೆ ನಾನು ಬಂದೇನು. ಈ ಲೋಕಕ್ಕೆ ನಾನು ಬಂದೇನು ಅಂದರೆ ಈ ಭೂಮಿ ಮೇಲೆ ಸತ್ಯ ಅಂತಕ್ಕಂಥದ್ದೇ ಇಲ್ಲ. ಸತ್ಯ ಹೇಳುವುದಕ್ಕಾಗಿ ನಾನು ನಿರ್ಮಾಣ ಮಾಡೋದಕ್ಕಾಗಿ ನಾನು ಹುಟ್ಟಿರ್ತಕ್ಕ ವ್ಯಕ್ತಿ. ಅದು ಎಲ್ಲಿ ಹುಟ್ಟಿನಿ? ಅದು ಹೇಳಲ್ಲ ನಮ್ಗೆ ಗೊತ್ತು. ಎಲ್ಲಿ? ಆದಿಯಲ್ಲಿ ವಾಕ್ಯ. ಆ ವಾಕ್ಯವು ದೇವರ ಬಳಿಲಿರುತ್ತೆ. ಅಂದರೆ ಯೇಸು ಪ್ರಭು ಸತ್ಯನ ಸ್ಥಾಪಿಸೋದಕ್ಕೆ, ಸತ್ಯ ಹೇಳೋದಕ್ಕಾಗಿ ಪರಲೋಕದಲ್ಲಿ ಆತನ ಜನನಾಗಿರತ್ತಂದು. ಇಲ್ಲಿ ಕೆಳಗೆ ಅಂತನ ಭೂಲೋಕಕ್ಕೆ ಕೆಳಗೋದ ಬಂದ ಮ್ಯಾಂಗ್ ಸ್ವಲ್ಪ ಆಗೋದ ಬಂದನ. ನಾನು ಸಾಕ್ಷಿ ಹೇಳೋದಕ್ಕಾಗಿ ಹುಟ್ಟಿದವನು, ಅದಕ್ಕೋಸ್ಕರ ಈ ಲೋಕಕ್ಕೆ ಬಂದೀನಿ. ನಾವೆಲ್ಲರೀಗ ವಾಕ್ಯ ಕೇಳೋದಕ್ಕಾಗಿ ನಮ್ಮ ಮನೆಯಿಂದ ನಾವು ಅಥವಾ ನಮ್ಮ ಊರ್ಲಿಂದ ನಾವು ಇಲ್ಲಿಗೆ ಬಂದಿವೆ. ಇಲ್ಲಿ ಹುಟ್ಟಿದವ್ರನ ಈಗ ನಾವೆಲ್ಲರೂ ನಮ್ಮ ಮನೆಯಿಂದ ಬಂದಿರ್ಬೋದು, ನಮ್ಮ ಊರ್ಲಿಂದ ಬೇರೆ ಊರ್ಲಿಂದ ನಾವು ಏನಂತ ಹೇಳ್ತೀವಿ? ನಾವು ವಾಕ್ಯ ಕೇಳೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಸತ್ಯನ ತಿಳಿಸೋದಕ್ಕಾಗಿ ಯೇಸು ಪ್ರಭು ಇಲ್ಲಿ ಅಂತಾನೆ ಇಲ್ಲಿ ಭೂಮಿಗೆ ಬಂದೀನಿ. ಸತ್ಯನ ತಿಳಿಸೋಕೆ ಈ ಭೂಮಿಗೆ ಬಂದೀನಿ. ಎಲ್ಲಿಂದ ಬಂದನ ಆತನು? ಎಲ್ಲಿಂದ ಬಂದನ? ಪರಲೋಕದಿಂದ ಬಂದ ಆತನ ವ್ಯಕ್ತಿ ಆತನು. ಯೇಸು ಪ್ರಭು ಪರಲೋಕದಲ್ಲಿ ಈ ಭೂಮಿಗೆ ಬಂದನ ಆತನು. ಮತ್ತೆ ಹುಟ್ಟಿದಿನ ಅಂತೇಳಿ ಕಿಸಿಂದ ಇವತ್ತನ ಇವತ್ತಿಗೂ ನನಗೆ ಗ್ವಾದ್ಯಾಗ ಮಾಡ್ತು ಅಂದರೆ ಅಲ್ಲಿ ಏನಂತದ? ಆತನ ಛತ್ರ ಸ್ಥಳ ಇಲ್ಲ, ಸ್ಥಳಗೆ ಎಲ್ಲೋ ಹಾಕೋಬೇಕಾಗಿತ್ತು. ಪ್ಲಸ್ ಎಲ್ಲಿ ಪ್ಲೇಸ್ ಇಲ್ಲ ತಗಲ್ಲಿ, ಎಲ್ಲೋ ಇಲ್ಲ ಅಂತ ಹಾಕಿ ಮಾತ್ರ ಇವತ್ತು ಅದೇ ಗೋಧಿ ಹಾಕಿ ತೊಟ್ಲ ತೂಗ್ತಾರೆ ಅಂತಂದ್ರೆ ಏನು ಹೇಳ್ಬೇಕು?
ಅದರಲ್ಲಿ ಛತ್ರದಲ್ಲಿ ಏನಂತಲ್ಲಿ ಸ್ಥಳ ಇಲ್ಲ. ಛತ್ರದಲ್ಲಿ ಛತ್ರದಂತ ದೊಡ್ಡ ಹಾಲು ಇರತ್ತಾಗ ಸ್ಥಳ ಇಲ್ಲ. ಸ್ಥಳದಲ್ಲಿ ಎಲ್ಲಿ ಹಾಕಿರ ತಗೊಂಡೋಗತ್ತನು ಕೂಸಿನ ಹಾಕಬೇಕು. ಹಾಗೆ ಒಂದು ಪ್ಲೇಸ್ ಸಿಕ್ಕದ ಅಷ್ಟೇ ಹೊರತು ಇವತ್ತು ನಾವು ಕೂಡ ಅಲ್ಲಿ ಹಾಕಕ್ಕೆ ಹೋಗ್ತೀವಿ. ನಮ್ಮ ಮಕ್ಕಳನ್ನ ಹಾಕ್ರ ಅಂತೇಳಿ ನೋಡಿ ಗೋಧಿ ತಟ್ಟೆಗ ನಮ್ಮ ಮಕ್ಕಳನ್ನ ಹಾಕ್ಬೋದಲ್ಲ ಗೋಧಿ ತಟ್ಟೆಗೆ ಬೇಡನ ಅತನೇ ಹಾಕ್ಬೇಕಾ? ಅತಿಗೆ ಹಾಕ್ಬೇಕು ನಾವು. ಆತ ಅಷ್ಟು ಇದು ಸಿಕ್ಕನಲ್ಲ ನಮ್ಮ ಕೈಯಾಗತನು. ಆತ ನಾವು ಆಟಾಡೋ ಗೊಂಬೆಕಾಯಿ ಸಿಕ್ಕನಲ್ಲ ನಮ್ಮ ಮಕ್ಕಳು ತಗೊಂಡು ಹಾಕ್ರ ಮಲ್ಲಿ ಗೋಧಿ. ನಮ್ಮ ಮಕ್ಕಳಿಗೇನು ಆಸೆ ಇಟ್ಟು ಈಗ ಇದು ಹಂಗ ಎಷ್ಟು ಕಾಳಜಿ ಮಾಡ್ತು ನಾವು. ಮತ್ತು ಆತನ ಎಷ್ಟು ಅದೇ ಗೋಧಿ ಆಗ್ಬೇಕಾ? ಅದೇ ಗೋಧಿ ಆಡನೆ, ಅದೇ ಗೋಧಿ ವಚನನೆ, ಅದನ್ನು ದೇವರ ಸಿಂಹಾಸನ ಕುಂತಿನಂತೆ ಅದು ಯಾರಿಗೆ ಅದು ಯಾಕೆ ಆಲೋಚನೆ ಬರವಲ್ತಾನ? ನಾನು ಸತ್ತು ಈ ಲೋಕಕ್ಕೆ ಬಂದು ನಾನು ಸತ್ತು ಮೃತ್ಯುಂಜನೆಗೆ ಎಲ್ಲಿ ಕುಂತೀನಿ ಹೇಳ್ತಾನೆ ಅಂದ್ರೆ ದೇವರ ಬಲಗಡೆ ಸಿಂಹಾಸನ ಯಾಕೆ ಅದು ವಚನ ಗೊತ್ತಾಗಲ್ತ ಯಾರಿಗೆ? ಅದು ಹೇಳ್ರು ಅದನ್ನ ಯೇಸು ಪ್ರಭು ದೇವರ ಸಿಂಹಾಸನ ಕುಂತಾನೆ ಅದೇನೋ ಬೇಕಾ ಇದು ಮಾಡ್ಬೇಕನ? ಯಾವ್ದು ಮಾಡ್ಬೇಕು ಹೇಳ್ರಿ? ದೇವರ ಬಲಗಡೆಯಲ್ಲಿ ಕುಂತಿರ್ತಾನೆ ಯೇಸು ಪ್ರಭು ಪ್ರಕಟಿಸ್ಬೇಕಾನ? ಅಥವಾ ಇನ್ನು ಅದೇ ವಾದ್ಯ ಮಾಸ್ಟರ್ ನೋಡಮ್ಮನ ಮತ್ತೆ ಕೆಳಗೋದ ಮಗ ಅದನ್ನ ಆಮ ಗಲತಿ 4ನೇ ವಚನದು ಗಲತಿ 4ನೇ ವಚನದು ಇವೆಲ್ಲ ಒಂದು 5 ವಚನ ನಿಮಗೆ ತೋರಿಸಿ ಅರ್ಥ ಮಾಡಿಕೊಳ್ಳಿ ನೀವು. ಇದು ಅಪೋಸ್ತಲರು ಇರ್ತಕ್ಕಂಥ ಬೋಧೆ. ಇದು ದುಷ್ಟನ ಬೋಧ ಅಲ್ಲ, ಈ ಸೈತನ ಬೋಧನಲ್ಲ. ಅಪೋಸ್ತಲರು ಇರ್ತಕ್ಕಂಥ ಮಾತುಗಳು ನಾವು ಕೇಳಕತ್ತೀವಿ ಇಲ್ಲಿ. ಆದರೆ ಕಾಲವು ಪರಿಪೂರ್ಣ ಆದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಕಾಲವನ್ನು ಪರಿಪೂರ್ಣ ಆದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಅಂದರೆ ಕಾಲವು ದೇವ್ರ ಚಿತ್ತ, ದೇವರ ಆಲೋಚನೆ ಏನಿತ್ತು ಅದೆಲ್ಲ ಪರಿಪೂರ್ಣದಾಗ ಏನು ಮಾಡತ್ತನು? ಕಳಿಸಿಕೊಟ್ಟನು. ಯಾರನ್ನ? ತನ್ನ ಮಗನ ಕಳಿಸಿಕೊಟ್ಟಿನ ಅಂತ ಹೇಳ್ತಾನ. ಇನ್ನು ಕೆಳಗೋದ ಮಗ ಅದನ್ನ ನೀವು ವಚನ ಬರ್ಕೊಂಡು ಆಮೇಲೆ ಮನೆಗೆ ಕೆಲವೊಂದ್ಸಲ ನೆನೆಸು ಕೊಲಿಸ್ತಿದೆ. ಕೊಲಿಸಿ 1ನೇ ಅಧ್ಯಾಯ 13 ವಚನ ಹೋದ್ರಿ 1 ಅದು ಹೇಳ್ತಾನೆ ಹೋದ್ರೆ ಕೊಲಿಸ್ತದೆ. ನನಗೆ ಎಷ್ಟು ವಚನನ ನಮ್ಮ ನೋಡಿದ್ರು ಕೂಡ ದೇವರು ಎಲ್ಲಿ ನೋಡಿದ್ರು ಕೂಡ ಕಳಿಸಿನಿ, ಆತನ ಬಂಧನ ಕಳಿಸಿ ನೋಡಿದ್ರೆ ಜನನ ಅಂತೇಳಿ ಎಲ್ಲಿ ಕೂಡ ನಮಗೆ ಹೇಳೇ ಇಲ್ಲ ಈ ಮಾತನ್ನ. ಕೊಲಿಸಿ 1ನೇ ಅಧ್ಯಾಯ 13 ವಚನ 13 17 ತನಕ. ಅಂಧಕಾರ ದೊರೆತದಿಂದ ಬಿಡಿಸಿ ಒಬ್ಬರು ಹೋದ್ರಿ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಯಾರತನು? ಅದೃಶ್ಯನಾಗಿರ್ತಕ್ಕಂಥ ದೇವರ ಪ್ರತಿರೂಪರೇ ಯೇಸು ಕ್ರಿಸ್ತ. ಅಂದರೆ ದೇವರ ಒಂದು ಪ್ರತಿರೂಪ ಆತನು. ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು. ಏನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಹೆಂಗೆ ಹೇಳ್ರಿ? ಹೆಂಗೆ ಹೇಳ್ತೀವಿ ನಾವು? ನಮ್ಮ ಎಲ್ಲರಿಗೂ ದೊಡ್ಡತನ ಯಾರು? ಜ್ಯೇಷ್ಠ ಪುತ್ರತನು ಅಂದರೆ ಜ್ಯೇಷ್ಠ ಅಂದರೆ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು ಹೊಂದಿದವನು ಆಗಿದ್ದಾನೆ. ಭೂಪರಲೋಕದಲ್ಲಿರುವ ಸಿಂಹಾಸನ ಆಗಲಿ, ಪ್ರಭುತ್ವವಾಗಲಿ, ದೊರೆತನವಾಗಲಿ, ಅಧಿಕಾರಿ ಆಗಲಿ ಆತನಲ್ಲೇ ಸೃಷ್ಟಿಸ. ಅಂದರೆ ಈ ಸರ್ವಲೋಕ ಎಲ್ಲವೂ ಕೂಡ ಯಾರು ಸೃಷ್ಟಿಲ್ಪಟ್ಟದ? ಕ್ರಿಸ್ತನಲ್ಲಿ ಸೃಷ್ಟಿಲ್ಪಟ್ಟ. ಕೆಳಗ ಸರ್ವವು ಆತನ ಮುಖಾಂತರವಾಗಿ ಆತನಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದಾತನು. ಯೇಸು ಪ್ರಭಾರದೆ ಎಲ್ಲದಕ್ಕೆ ಮೊದಲು ಇದ್ದಾತನು. ಎಲ್ಲದಕ್ಕಂದ್ರೆ ಎಲ್ಲದಕ್ಕೆ ಮೊದಲಂದ್ರೆ ಟೋಟಲ್ ಸೃಷ್ಟಿನಿ ಯಾವುದೇ ತಗೊಳ್ರಿ, ಅವೆಲ್ಲದಕ್ಕೆ ಮುಂಚಿತವಾಗಿ ಆತನು ಇದ್ದಾತನು, ಕ್ರಿಸ್ತನು. 2000 ವರ್ಷಗಳ ಕೆಳಗಡೆ ಯೇಸುಪ್ರಭು ಇದ್ದ ಇಲ್ಲ. ಯೇಸುಪ್ರಭು ಎಷ್ಟು ವರ್ಷ ಆಯಿತು? 2000 ವರ್ಷಗಳಾಯಿತು. ಅದ್ರ ಮುಂಚೆಗೆ ಇದ್ದಿಲ್ಲ. ಜನಗಳಿಗೆ ಗೊತ್ತಾಗಲ್ಲ, ಅನ್ಯ ಜನರಿಗೆ ಗೊತ್ತಾಗಲ್ಲ, ಆತ ಐದನು ಇಲ್ಲ ಅಂತ ಗೊತ್ತಾಗಲ್ಲ. ಬೈಬಲ್ ಕಡಿತಾಗ ನಿನಗನ ಗೊತ್ತಾಗಲ್ಲ, ನಮಗನ ಗೊತ್ತಿಲ್ಲ ಅದನ್ನ ಐದನಿಲ್ಲ ಅಂತೇಳಿ. ಏನಂತ ವಾಕಿಲಿ
ಸಮಸ್ತಕ್ಕೆ ಮೂಲವಾತನು ಇದ್ದಾತನು, ಪ್ರಾರಂಭತನು ಇದ್ದಾತನತನು. ಏನು ಎಲ್ಲದಕ್ಕ ಮೊದಲು ಇದ್ದಾತನು. ಏನು ಎಲ್ಲದಕ್ಕ ಮೊದಲು ಇದ್ದಾತನು. ಆ ಮೊದಲಿರ್ತಕ್ಕ ಇದ್ದಾತನ ನೀನು ಕರ್ಕೊಂಬಂದು 2000 ವರ್ಷ ಆಯ್ತಂದರೆ ನೀನು ಹೊಸಲು ನೀನು ವಾಕ್ಯ ತಿಳಿದತನ ಅಥವಾ ದೈವತ್ವ ಹೊಂದಿರ್ತಕ್ಕನ ಅಥವಾ ದುಷ್ಟನಿಗೆ ಸಂಬಂಧಪಟ್ಟ ವ್ಯಕ್ತಿಯನ. ಏನು ಹೇಳ್ತಮ್ಮ ಇಲ್ಲಿ? ಅದು ಎಲ್ಲದಕ್ಕಿಂತ ಮೊದಲಾತನು ಇದ್ದಾತನು. ಈ ಸೃಷ್ಟಿ, ಈ ಭೂಮಿ, ಆಕಾಶ ಏನು ಕಾಣಿಸ್ತದೋ ಇವೆಲ್ಲವೂ ಕಾಣಲಾರ ಮುಂಚಿತ ಇರ್ತಕ್ಕಂಥ ಕ್ರಿಸ್ತ ಐದನಿಲ್ಲ ನಾನು. ಇದು ಬೈಬಲ್ ನಮಗೆ ಹೇಳ್ತಿರಲಿಲ್ಲ ನಾನು. ಮತ್ತು ಹೇಳ್ದ ಕೂಡ ನೀನು ಕೂಡ ಹುಚ್ಚಿರ್ತಾರ ಇವತ್ತು ಯೇಸು ಹುಟ್ಟನಂತಂದ್ರೆ ಹೆಂಗೆ ಲೆಕ್ಕ? ಬೈಬಲ್ ಒಂದು ವಚನ ತೋರಿಸ ಯೇಸು ಪ್ರಭು ಈ ಡಿಸೆಂಬರ್ 25ಕ್ಕೆ ಹುಟ್ಟನಂತೇಳಿ ಒಂದು ವಚನ ಇಲ್ಲ. ಇರ್ಲಾರ್ತಕ್ಕಂಥ ಇದನ್ನು ಯಾಕೆ ಮಾಡೋಕೆ ಹೋಗಿ ಇನ್ನೊಂದು ಮತ್ತೆ ನೋಡ್ರಿ. ಮೊದಲ ತಿಮೋತಿ ಮೊದಲದ್ದೇ 15 ವಚನ ನೋಡ್ರಿ. ಬೇಸ್ ಕೇಳ್ರಿ. ಮೊದಲ ತಿಮೋತಿ ಮೊದಲನೇ 15 ವಚನ. ಆದರೆ ಅದನ್ನು ಅಮ್ಮ ತಿಮೋತಿ ಮೊದಲ ತಿಮೋತ್ಯ ಮೊದಲನೇ 15 ವಚನ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸೋದಕ್ಕಾಗಿ ಈ ಲೋಕಗತನು ಬಂದನು. ಯೇಸು ಪ್ರಭು ಪಾಪಿಗಳು ರಕ್ಷಿಸಕ್ಕೆ ಈ ಲೋಕ ಬಂದನನ ಇಲ್ಲನ? ಯೇಸು ಪ್ರಭು ಈ ಲೋಕಕ್ಕೆ ಪಾಪಿಗಳು ರಕ್ಷಿಸಕ್ಕಾಗಿ ಈ ಲೋಕಗತನು ಬಂದನಂತೇಳಿ ದೇವರು ನಮಗೆ ಹೇಳಿದ್ರೆ, ಮತ್ತು ಈ ದಿನೇ ಪಾಪ ಕೃತ್ಯಗಳು ಮಾಡ್ತಿದ್ರೆ ಯೇಸು ಪ್ರಭು ಬಂದಿರತಕ್ಕಂಥದ್ದು ಅರ್ಥ ಉಳಿತಿ ಇಲ್ಲಿ. ಕ್ರಿಸ್ತ ಯೇಸು ಪಾಪಿಗಳು ರಕ್ಷಿಸಕ್ಕಾಗಿ ಈ ಲೋಕಕ್ಕೆ ಬಂದನು ಅಂತೇಳಿ ನೀವು ವಾಕ್ಯ ಗೊತ್ತಿದ್ರು ಕೂಡ ತಿರುಗಿನೇ ಅದೇ ಪಾಪದಾಗ ಬೀಳ್ತಂದ್ರೆ ಅದು ಈ ದಿನ ಪ್ರಾರಂಭ ಮಾಡ್ತಂದ್ರೆ ಇವತ್ತು ಅದೇ ಪ್ರಾರಂಭ ಮಾಡ್ತಂದ್ರೆ ಹೇಳಿ. ನಾವು ಚರ್ಚಿಗೆ ಸುಮ್ಮನೆ ದಿನ ಹೊಡಿಬೇಕಾನ, ವರ್ಷ ಹೊಡಿಬೇಕಾನ? ನಿನ್ನ ದೈವಭಕ್ತಿ ಇದ್ದರೆ, ನೀನು ದೇವರು ತಿಳ್ಕೊಂಡಿದ್ರೆ ನೀನು ವಾರ ಪ್ರಾರ್ಥನೆಗೆ ಹೋದಂಗಲ್ಲ ಚರ್ಚ್ ನೀನೇನು ಮಾಡ್ತಿದ್ದಿ? ಸಿಂಗರ್ ಇಟ್ಕೊಂಡು ಕುಂದಿರ್ತಿದ್ದೆ. ನೀನು ವರ್ಷಕ್ಕೋಸ್ಕರ ನೀನು ಮಾಡ್ತಾನೆ. ನಿನಗೆ ಭಕ್ತನ ನೀನು? ಅಂದರೆ ವರ್ಷದ ಭಕ್ತ ನೀನು? ವರ್ಷಕ್ಕೋಸ್ಕರ ಭಕ್ತಿ ನಿನ್ನಲ್ಲಿ ಬರ್ತದನ? ವರ್ಷಕ್ಕೋಸ್ಕರ ನಿನ್ನ ಚರ್ಚ್ ಜ್ಞಾಪಕ ಬರ್ತಾನ? ಅಂತ ತಿರುಗಿ ಎಲ್ಲ ಮುಚ್ಚಿಕೊಂಡು ಬಿಡ್ದಾನ? ಏನ್ರಿ ಹಬ್ಬ ಮಾಡೋದ್ರ ತಿಮ್ಮಕ್ಕ ದೇವರು ಉಂಬಕ್ಕ ತಿಬ್ಬಕ್ಕೇನೆ ಬೇಡ ಅಂತ ಹೇಳ್ತಿಲ್ಲ. ಬಟ್ ಆತನ ಹೆಸರು ತಗೊಂಡು ಯಾಕೆ ಮಾಡ್ತಾರೆ ಅಂತ ಕೇಳ್ತಾರೆ. ನನ್ನ ಹೆಸರು ತಗೊಂಡು ಯಾಕೆ ಮಾಡ್ತಾರೆ ಅಂತ ಯೇಸು ಪ್ರಭುಲ್ಲಿ ಅಸಲು ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ, ಹುಟ್ಟಿನ ಅಂತೇಳಿ ಎಲ್ಲಿ ಕೂಡ ನಮಗೆ ಹೇಳ್ತಕ್ಕಂಥ ಮಾತು ಇನ್ನೂ 108 ವಚನ ಇದಾವೆ. ಒಂದಲ್ಲಿ 108 ವಚನ ಇದಾವೆ. ಪ್ರಿಯದಂತನ ಆಲೋಚನೆ ಮಾಡಿರಿ. ಯೇಸು ಪ್ರಭುನ ಇವರು ಪುನಃ ಸಿಲಿಬಿಗೆ ಹಾಕೋರನ ಅಥವಾ ತಿಳಿದ ಪ್ರಕಾರ ನಡೆಯಂತಕ್ಕಂತಾರೆ. ಯೇಸು ಪ್ರಭು ಅಂತಂದರೆ ನಿಮ್ಮ ಶಿಲ್ಬೆ ನೀವು ಹೊತ್ತುಕೊಂಡು ಬರ್ರಿ ಅಂತ ಹೇಳೋಣ. ನನ್ನ ಶಿಲ್ಬೆ ಅಂತೇಳ, ನಿಮ್ಮ ಶಿಲ್ಬೆ ಅಂತ ಹೇಳೋಣ. ಶಿಲ್ಬೆ ಅಂದ್ರೆ ಏನ್ರಿ? ನೀವು ಹೇಳ್ತೀನಿ ಕೇಳ್ರಿ. ಅಪೊಸ್ತಲರಿಗೆ ಪ್ರಾರಂಭದಲ್ಲೇ ಎಷ್ಟು ಕಷ್ಟ ಆಯ್ತು ಅಂತಂದರೆ ತಾಳ್ಕೆಲ್ಲಾಡ್ತಕ್ಕಂಥ ಕಷ್ಟ ಅವರಿಗೆ ದೊಡ್ಡ ಹಿಂಸೆನೇ ಉಂಟಾಯ್ತು ಅಂತ ಹೇಳ್ತಾರೆ. ಯಾರಿಗೆ? ಅಪೊಸ್ತಲರಿಗೆ. ಅಲ್ಲಿ ಎಂಥ ಸ್ಥಿತಿ ಉಂಟಾಗಿದೆ ಅಂದರೆ, ಅಪೊಸ್ತಲರಿಗೆ ಎಂಥ ಸ್ಥಿತಿ ಉಂಟಾಗಿದೆ ಅಂತಂದರೆ ಎಲ್ಲಿ ನಿಂದ್ರಕ್ಕೂ ಜಾಗಿಲ್ಲ, ಕುಂದ್ರಕ್ಕೂ ಜಾಗಿಲ್ಲ, ತಮ್ಮ ಮನೆಗೆ ತಾವು ಇರೋಕ್ಕೂ ಅವಕಾಶ ಇಲ್ಲರಿ ಅವರಿಗೆ. ಎಷ್ಟು ಹಿಂಸೆ ಉಂಟಾಗಿದೆ ಅಪೊಸ್ತಲ ಕಾರ್ಯ ನೋಡ್ತೀವಿ ನಾವು. ಎಷ್ಟು ಬಾಧಕರ ಹೇಳ್ತಾರೆ ಮಾತು, ದುಃಖಕರ ಹೇಳ್ತಾರೆ ಅಂತಂದರೆ ಬಹು ಹಿಂಸೆಯನ್ನು ಪ್ರಾರಂಭ ಸ್ಥಳಕ್ಕೆ ಏನಾಯ್ತಂತ ಹಿಂಸೆ ಊಟ ಇದೆ ಅಂತಂದರೆ ಎಷ್ಟು ಕಣ್ಣೀರು ಬಂದಿರೋದು, ಎಷ್ಟು ಬಾಧಪಟ್ಟಿರೋದು ಅಪೊಸ್ತಲರು ಹೇಳ್ರಿ. ಕ್ರಿಸ್ತ ನಿಮಿತ್ತ ಎಷ್ಟು ಬಾಧಪಟ್ಟಿರೋದು ಹೇಳಿ. ಹಿಂಸೆ ಅಂತ ಅಂದರೆ ಆ ಊರಾಗ ನಿಂದ ಅವಕಾಶ ಇಲ್ಲವ್ರು ಇರಬಾರ್ದಲ್ಲಿ. ಹೆಂಡ್ತಿ ಮಕ್ಕಳು ಎಲ್ಲರೂ ಯಾರು ಇರಬಾರ್ದು. ಅವ್ರಿಗೆ ಎಷ್ಟು ಹಿಂಸೆ ಆಗಿದೆ ಅಂದರೆ ಅವ್ರಿಗೆ ಹೆಂಗಾಗಿದೆ ಅಂತಂದರೆ ಊರಾಗ ಕಂಡ್ರೆ ಹೊಡೆಯಂಗೆ ಪರಿಸ್ಥಿತಿ ಐತೆ. ಪಾಪ ಎಲ್ಲ ಅಮೇಕರು ಎಲ್ಲೇ ಒಂಥರ ಗುಂಪಿನ ಕುಂತು ಕ್ರಿಸ್ತನ ಒಂದು ಪ್ರಾರ್ಥನೆ ಮಾಡಿ ಕೊಡ್ತಾರೆ ಅವರು. ಎಷ್ಟು ಆಗೋತಾರೆ, ಎಷ್ಟು ಬಾಧ ಅನುಭವಿಸ್ತಾರೆ ಅಂದರೆ ಒಂದು ಕಡೆ ಸ್ಟೆಪ್ಪೆನ್ ಸತ್ತು ಹೋಗ್ತಾನೆ. ಅಪೊಸ್ತಲರಿಗೆ ಬಾಧ ಆಗ್ತದೆ. ಅವರೆಲ್ಲರೂ ದೊಡ್ಡ ಹಿಂಸೆ ಊಟ ಸಂಘಕ್ಕೆ ಹಿಂಸೆ ಊಟ ಅಂತ ಹೇಳ್ತಾನೆ. ಆದರೆ ಈ ಸಂಘಕ್ಕೆ ಈ ಸಂಘಗಳಿಗೆ ಆ ಪ್ರಾರಂಭದಲ್ಲಿ ಆ ಸಂಘಕ್ಕೆ ಹಿಂಸೆ ಉಂಟಾಯ್ತು ಅಂತ ಕೇಳ್ತಾನೆ. ಆದರೆ ಈ ಸಂಘಗಳಿಗೆ ಆ ಸಂಘ ಈ ಸಂಘ ಬೇರೆನಾ? ಆ ಸಂಘ ಈ ಸಂಘ ಬೇರೆನಾ?
ಅಪೋಸ್ತಲರ ಸಂಘ ಬೇರೆ, ಅಪೋಸ್ತಲರ ಸಂಘ ಈಗಿರ್ತಕ್ಕ ಸಂಘ ಒಂದೇನೆ ಬೇರೆ ಹೇಳ್ರಿ? ಒಂದೇ ಸಂಘ ಹೆಂಗೂ ಒಂದೇ ಆಗ್ತದೆ ರೀ. ಅದು ಕ್ರಿಸ್ತನ ಸಂಘ. ಇವತ್ತ ಕ್ರಿಸ್ತನ ಹೆಸರು ಹೇಳಿಕೊಂಡು ಸ್ಥಾಪನೆ ಇರ್ತಕ್ಕ ಸಂಘ ಇದು. ಯಾವುದಿದು? ಇವತ್ತು ಕ್ರಿಸ್ಮಸ್ ಮಾಡ್ತಕ್ಕಂಥ ಪ್ರತಿಯೊಬ್ಬ ಕ್ರೈಸ್ತಿಗೆ ಹೇಳ್ತೀನಿ ಕೇಳ್ರಿ, ನೀವು ಕ್ರಿಸ್ತನ ಸಂಘದವರು ಖಚಿತವಾಗ್ಲೂ ಅಲ್ಲ. ನೀವು 108 ಕಥೆಗಳು ಕಟ್ಬೋದು. ಎಲ್ಲರೂ ನೋಡ್ತಾರೆ, ಹಬ್ಬ ಮಾಡ್ತೀವಿ, ಎಲ್ಲರೂ ತೋರಿಸು ಅಂತೇಳಿ. ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡಿಕೊಳ್ರಿ. ಇವತ್ತು ಭಾಳ ಮಂದಿ ಫೋನ್ ಮಾಡಿದ್ರು ಅಂತಂದರೆ, ಹ್ಯಾಪಿ ಕ್ರಿಸ್ಮಸ್ ನನಗೆ ಫೋನ್ ಮಾಡಿದ್ರು. ಎಲ್ಲೈತಪ್ಪ ಕ್ರಿಸ್ಮಸ್? ನಾವು ಕೆಲ್ಸಕ್ಕೆ ಬಂದೀವಿ ಅಂತಂದು. ಕೆಲ್ಸಕ್ಕೆ ಹೋಗಿದ್ದೆ. ಇವತ್ತು ಏನೈತಿ? ಇವತ್ತ ಕ್ರಿಸ್ಮಸ್ ಹಬ್ಬ ಐತೆ. ನನಗೆ ಫೋನ್ ಮಾಡಿ ಏನು ಕೇಳ್ತಾರೆ ನಮ್ಮ ಫ್ರೆಂಡ್ಸ್ ಭಾಳ ಮಂದಿ ಫೋನ್ ಮಾಡಿ ಏನು ಕೇಳಿದ್ರೆ, ಇವತ್ತು ಹಬ್ಬದ ಒಂದು ಶುಭಾಶಯಗಳು. ಹಬ್ಬದ ಶುಭಾಶಯಗಳು. ಇಲ್ಲಿ ನಾನೇನು ಮಾಡಕತ್ತೀನಿ? ಇಲ್ಲಿ ಕೆಲಸ ಮಾಡಕತ್ತೀನಿ. ಇದೇಗೆ ಮಾಡಕತ್ತೀನಿ ನೀನು? ಇದೇಗೆ ಮಾಡಕತ್ತೀನಿ? ಅದ್ರ ಬಗ್ಗೆ ಕೆಲಸ ಮಾಡಕತ್ತಿಲ್ಲ. ಇಲ್ಲಿ ಈ ಜನರಿಗೆ ಹೆಂಗೆ ಕೇಳಕತ್ತಾನೆ? ಇಲ್ಲಿ ಫೋನ್ ಮಾಡಿ ಕೇಳ್ತಾರ ಹ್ಯಾಪಿ ಕ್ರಿಸ್ಮಸ್. ಇಲ್ಲಿ ನನ್ನ ಕ್ರಿಸ್ಮಸ್ ನನಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಗೊತ್ತಾ, ಜನಗಳು ವಂಚಿಸೋಕ್ಕಂತ ಮೋಸ ಮಾಡೋಕೆ. ಯಾಕಂದರೆ ಇವತ್ತು ನಿಜವಾಗ್ಲೂ ಪ್ರತಿಯೊಬ್ಬ ಕ್ರೈಸ್ತರು ಕ್ರಿಸ್ಮಸ್ ಹಬ್ಬ ಮಾಡೋದು ಬಿಟ್ಟಿದ್ರೆ ಊರು ಜನ ಎಲ್ಲ ಕೇಳ್ತೀವಿ. ಏನು ಗೊತ್ತಾ? ಯಾಕೆ ನೀವು ಹಬ್ಬ ಮಾಡಿಲ್ಲೇನು? ಮಾಡಿಲ್ಲ. ಎದಕ್ಕೆ? ಯೇಸುಪ್ರಭು ಹುಟ್ಟಿದ್ದೀನಲ್ಲಪ್ಪ ಅಂತ ಬಂದಿದ್ದೇನೆ. ಇದು ಯೇಸುಪ್ರಭು ಪ್ರಾಣ ಕೊಟ್ಟಿರ್ತಕ್ಕಂಥ ಒಂದೆರಡು ಮಾತಾಡೋಕ್ಕೆ ಅವಕಾಶ ಸಿಗ್ತೈತಿ ನಿನಗಲ್ಲಿ. ಏನು ಸಿಗ್ತದೆ ನಮಗಲ್ಲಿ? ಯೇಸುಪ್ರಭು ಕುರಿತು ಹೇಳೋಕೆ ನಿನಗೆ ಅವಕಾಶ ಸಿಗ್ತದೆ ನನಗಲ್ಲಿ. ನೀನೇ ಹಬ್ಬ ಮಾಡಿದನಕ್ಕೋ, ನೀನೇ ಚರ್ಚಿಗೆ ಲೈಟ್ ಅದನಕ್ಕೋ, ಊರ ಮಂದಿಯಲ್ಲಿ ಏನಂತಾರ? ಅಲ್ಲಿ ಲೈಟ್ ಐತೇವೆ. ಯಾರ್ದದು? ಅದು ಕ್ರಿಶ್ಚಿಯನ್ಸ್. ಆ ಚರ್ಚ್ ಪಳ ಅಂತ ಯಾಕೆ ಲೈಟಿಂಗ್ ಬರಕತ್ತೇಳು? ಯಾಕೆ ಲೈಟ್ ಬರ್ತೇಳ? ಯಾರ್ದದು? ಮಾದ ದೇವ್ರ ಓಡಿಸ್ತೀನಿ ಹಾಕಿ. ಯಾರ್ದದು? ಇದು ಊರಾಗ ಮಂದಿ ಹಂಗೆ ಅನ್ಕಂತಾರೆ. ನಾವು ಕ್ರಿಶ್ಚಿಯನ್, ನಾವು ಸ್ಟೈಲಾಗಿ ಹೇಳ್ಬೋದೇನೋ. ಹಳ್ಳಿಗೆ ಜನರು ಏನಕ್ಕಂತಾರ? ಮಾದ ದೇವ್ರ ಗುಡಿ ಪಳ ಅಂತ. ಮಾದ್ರು ಕೂಡ ಚಕಚಕನಾಗತ್ತಾರ. ಇಷ್ಟೇ. ಇದು ಕ್ರಿಶ್ಚಿಯನ್ಸ್ ಅಂತೇಳಿ ಓದಿರಿ ಬುದ್ಧಿವಂತರಿಗೆ ಗೊತ್ತಾಗ್ತದೆ. ಹಳ್ಳಿಗಿದ್ದರಿಗೆ ಗೊತ್ತಾಗಲ್ಲ. ಏನಂತಾರೆ ಇವರು? ಯಾರು? ಆ ಕಡೆ ಗೋಣಿತಿ ನೋಡೋಕೋಬೇಡ. ಅದಕ್ಕೆ ಹೇಳ ಮಾದರಿ ದೇವ್ರು ಐತೆ. ನಾವು ಅನ್ಕೊಂತೀವಿ ಈ ದಿನನೇ ಜನಗಳು ತಿಳಿಸ್ಬೇಕು ನಾನು ಅನ್ಕಂಡು. ಆದರೆ ರಿಸಲ್ಟ್ ಏನಾಗಿದೆ ಹೊರಗಡೆಯಲ್ಲಿ? ಏನತ್ತು ಹೊರಗಡೆಯಲ್ಲಿ? ಇದ್ರಿಗೆ ಏನು ಡೌಟ್ಗಳು ಅನುಮಾನಗಳಲ್ಲಿ ಅದೇ ನೀನು ಮಾಡೋದು ಬಿಟ್ಟಿದ್ರೆ ಇವತ್ತು ನೋಡ್ತಿದ್ರು. ಇವತ್ತು ಯಾವುದೋ ಮಾದರಿ ದೇವ್ರ ಹಬ್ಬ ಐತಂತ ಯಾಕೆ ಹೆಂಗೈತಿ ನೋಡು. ಅದಕ್ಕೆ ಕೇಳಬೇಡಿ ಹೆಂಗೆ ಹೋಗ್ಬೇಡಿ ಅಂತಾರೆ. ಯಾಕೆ ಚರ್ಚ್ಗಳಿಗೆ ಏನು ಸುಣ್ಣಿಲ್ಲ ಬಣ್ಣಿಲ್ಲ ಈ ಚರ್ಚ್. ಈಗ ಯೇಸುಬ್ರಹ್ಮ ಇರ್ತಕ್ಕ ಮಂದಿ ಹೆಂಗೆ ಕೆಲಸ ಮಾಡ್ಬೇಕಾಗತ್ತಾರೆ. ಎಷ್ಟೋ ಕೇಳ ಮುಖ್ಯಸಿಂದ ಅಂತಾರನಿಲ್ಲ ಹೇಳ್ರಿ. ಏನಪ್ಪ ಯಾಕೆ ಏನು ಮಾಡಿಲ್ಲ, ಏನು ರೊಕ್ಕಿಲ್ಲ ನಾವು ಕೊಡ್ತಾ? ಇಲ್ಲಪ್ಪ ಅಂಥದ್ದೇನಿಲ್ಲಪ್ಪ. 4 ಮಾತು ಹೇಳೋಕ್ಕೆ ಅವಕಾಶ ಇತ್ತು. ಆ ಅವಕಾಶಗಳು ಕಳ್ಕೊಂಡ ಕೇಸಿಂದ ನೀನು ಕುಡಿದು ತಿನ್ನು ಮಜಾ ಮಾಡೋದಕ್ಕಾಗಿ ಇಲ್ಲಿ ಯಾರ ಹೆಸರು ಬಲಿ ತಗೊಂಡಿದ್ದು ನಿನಗೆ? ಈ ಕಾರ್ಯಕ್ಕೆ ಎಲ್ಲರೂ ಬಂದಿರ್ತಾರೆ. ಅಣ್ಣ ಬಂದಿರ್ತಾನೆ, ಅಕ್ಕ ತಮ್ಮ ಎಲ್ಲರೂ ಬರೀ ಹ್ಯಾಪಿ ಒಂದು ಹಾಡೇ ಕಟ್ಟರ. ನಮ್ಮ ಆದಮ್ ಸರ್ ಒಂದು ವಿಡಿಯೋ ಹಾಕಿದ್ದೆ ನನಗೆ. ಪ್ರೋಗ್ರಾಮ್ ಡ್ಯಾನ್ಸ್ ಯಾರು ಮಾಡಕತ್ತಾರೆ ಗೊತ್ತಾ? ವಿಶ್ವಾಸಗಳೆಲ್ಲ ಬೆಳ್ಳ ಬಟ್ಟೆ ಹಾಕ್ಕೊಂಡು ಪಾಸ್ಟ್ಗಳೇ ಕುಣ್ಯಾಕತ್ತಾರ. ಅದು ಯಾವುದೊಂದು ಹಾಡು ಹಾಕ್ಯಾರ. ಯಾವುದದು? ಹಾಡೋದು? ಏಸಯ್ಯ ವಚ್ಚಾಡು ಒಂದು ಹಾಡಿನ ಗೊತ್ತಿದೆ. ಹಾಡು ಸಂಭ್ರಮ ಅಂತ. ಏನಂತ? ಏಸಯ್ಯ ವಚ್ಚಾಡು ಸಂಭ್ರಮೆ ಕುಣ್ಯಾಕತ್ತ ದರ್ದ್ರಿ. ಇವು ಬಿಳೆ ಬಟ್ಟೆ ಹಾಕಿನ ಕುಣ್ಯಾಕತ್ತಾರ ಪಾಸ್ಟ್ಗಳು. ಇವತ್ತು ಅದೇ ಮಾನ್ಯ ಚರ್ಚಿನ ಅದೀನಿ, ಎಲ್ಲ ಚರ್ಚಿನ ಅದೇ ರೋಂಡ್ ಹಾಕಿ ಒಳಗೆ ನಡ್ಕೊಬ್ಬ ತಿಂತ್ಕೊಂಡ. ಅತ್ಯಾದ ಬಿಷಪ್ ಗೊತ್ತಿಲ್ಲ. ನಡ್ಕೊಬ್ಬ ತಿಂದು ಸುತ್ತ ಆಲ್ರೌಂಡು ಆಯ್ದಾರ. ಹಿಂಗೆ ಕುಣ್ಕಂತ ಹಂಗೆ ಕುಣ್ಕಂತ. ಏನು ಸಡಗರ, ಏನು ಟ್ರಾಕು, ಏನು ಊಟ, ಏನು ಬಿರಿಯಾನಿ. ದೇವರೆಷ್ಟು ಕಣ್ಣೀರು ಸುರಿಸುತ್ತಾನೆ ಯಾರಿಗೆ ಅರ್ಥ ಆಗ್ತಿಲ್ರಿ. ಎಷ್ಟು ಬಾಧೆ ಪಡ್ತಾನೆ ಯಾರಿಗೆ ಗೊತ್ತಾಗ್ತಿಲ್ರಿ. ದೇವರನ್ನು ಉಣಕ ಹಬ್ಬ ಸಂತೋಷ ದೇವ್ರ ಬೇಡ. ನಾವು ಯಾವುದು ಫಿಲಿಪ್ದಾಗ ನೋಡ್ತೀವಿ 4ನೇ ವರ್ಷ ಅಂದರೆ ಯಾವಾಗಲೂ ನೀವು ಸಂತೋಷ ಇರಂತ. ಯಾವಾಗಲೂ ಸಂತೋಷ ಇದೆ. ನಮಗೆ ಕೊಟ್ಟಿದ್ದ ಅದೃಷ್ಟ ಅದು ಗೊತ್ತಾ? ಯಾವತ್ತೂ ನೀನು ಬಾಧೆ ಪಡೋಕೋಬೇಡ. ಯಾವಾಗಲೂ ಆನಂದವಾಗಿ ನಿನಗೆ ಕಷ್ಟ ಬಂದರು ದುಃಖ ಬಂದರೆ ಯಾವಾಗಲೂ ನಗುಮುಖ ಅಂತೀರಿ ನೀನು. ಇದು ನಮ್ಮ ಕ್ರೈಸ್ತ ಇರ್ತಕ್ಕಂಥ ಮಾತದನ್ನ. ಆದರೆ ನಾವೇನು ಮಾಡ್ತೀವಿ? ಎಷ್ಟು ಚೆನ್ನಾಗಿ ಅನ್ಕೊಂಡು ಗೊತ್ತಾ? ಸಂತೋಷವಾಗಿರಿ, ಇನ್ನೇ ಎಂಜಾಯ್ ಮಾಡಿ ನೀವು. ಪರವಾಗಿಲ್ಲ, ಭಾಳ ಮನಸ್ಫೂರ್ತಿ ಸಂತೋಷ ಆಗಿರಿ ನೀವು. ಯಾವಾಗಲೂ ಅಂತ ಹೇಳ್ತಾರೆ. ಯಾವಾಗಲನ ಡಿಸೆಂಬರ್ ವರ್ಷದಾಗ 11 ತಿಂಗಳ ಕಳೆದು 12 ತಿಂಗಳದಾಗ ಮತ್ತೆ 24 ದಿನ ಕಳೆದು 25 ದಿನ ಅಂದ ಅಷ್ಟೇ. ಏನು ಇದು ಹೇಳೋಣ ದೇವರು ಏನು ದಿನಲ್ಲಿ ಅಂತ ಹೇಳ್ತಾನೆ.
ದಿನಾಲು ಒಂದು ಮಾತು ಹೇಳ್ತೀನಿ ಕೇಳ್ರಿ, ದೈವತ್ವದಾಗ ಬೆಳೀತಕ್ಕಂಥ ವ್ಯಕ್ತಿಯವರು ಎಷ್ಟೇ ಕಷ್ಟ ಬಂದರೂ ಕೂಡ ಯಾವಾಗಲೂ ಆನಂದವಾಗಿ ಇರ್ತದೆ. ಅವರು ಕ್ರೈಸ್ತರು ಗೊತ್ತಾ, ಅವ್ರ ಮಕ್ಕ ಯಾವಾಗಲೂ ನಗತ್ತೆ. ಇಂಥವ್ರಿಗೆ ಹೇಳ್ಬೇಕಾರೆ ಕ್ರೈಸ್ತರು ಭಕ್ತರು ಅಂತ ಹೇಳಿ ನಾವು ನೀನು ಚರ್ಚೆ ಸುಮ್ಮನೆ ಹೊಡೋಕೆ ಬ್ಯಾಡ ಅಂತೇನಲ್ಲ, ನೀನು ಹೊಸ ಬಟ್ಟೆಗೆ ಬ್ಯಾಡ ಅಂತೇನಲ್ಲ, ಬಟ್ ಆದರೆ ಇವತ್ತೇ ಮಾಡಂತೇನಲ್ಲ, ನಾಳೆ ಮಾಡ್ಬೋದಲ್ಲ, ವಾರ ಬಿಟ್ಟು ಮಾಡ್ಬೋದಲ್ಲ, ತಿಂಗಳು ಬಿಟ್ಟು ಮಾಡ್ಬೋದಲ್ಲ. ಈ ದಿನ ಯಾಕೆ ಸೈತ ನೇಮಕ ಮಾಡಿದ ದಿನ ನಿಮಗೆ ಕೊಡ್ತೀವಿ. ಈ ದಿನ ಸೈತ ನೇಮಕ ಮಾಡಿರ್ತಕ್ಕಂಥ ದಿನ ಅಂತಗಳು ನಮಗೆ ಅನ್ಸಲ್ಲ. ಇಲ್ಲಿ ಪರಿಶುದ್ಧಾತ್ಮಂತ್ರಿ ಹೇಳಲ್ಲ, ದೇವರಂತರು ಹೇಳಲ್ಲ, ಯೇಸುಪ್ರಭುವಂತರು ಹೇಳಿಲ್ಲ. ಯಾರು ಕೊಟ್ಟರು ಆಲೋಚನೆ? ಇದು ಸೈತಾನ ಕೊಟ್ಟನೇ ಆಲೋಚನೆ. ಒಂದು ಮಾತು ಹೇಳ್ಬೇಕಂದ್ರೆ ಸೈತಾನಿಗೆ ಸಂಬಂಧಪಟ್ಟರು ಇವತ್ತು ಕಾರ್ಯಕ್ರಮ ಮಾಡುತ್ತಾರೆ ಹೊರತು ನಿಜವಾಗ್ಲೂ ಕ್ರಿಸ್ತನ ನಂಬಿರ್ತಾರೆ ವ್ಯಕ್ತಿಗಳು, ಕ್ರಿಸ್ತನ ಭಕ್ತರು ಯಾರು ಕೂಡ ಮಾಡಲಾರ್ದ ದಿನವೇ ಅಲ್ಲ ರೀ. ಯಾವಾಗಲೂ ಮಾಡ್ತಾರೆ ರೀ, ಯಾವಾಗಲೂ ಮಾಡ್ತಾರೆ. ಅಪೋಸ್ತಲರು ಅದೇ ಮಾಡ್ಯಾರ, 24 ಗಂಟೆ ಮಾಡ್ಯಾರ ಅವರು. ಹೆಂಗೆ ಗೊತ್ತದ? ಕಣ್ಣೀರು ಬಂದರು ಮಾಡ್ಯಾರ, ಬಾಧ ಬಂದರು ಮಾಡ್ಯಾರ, ಕಣ್ಣು ಮುಂದೆ ಸ್ಟೆಪನ್ ಹೊಡೆದು ಕೊಲ್ಲಿದ್ರು ಕೂಡ ಸಂತೋಷ ಮಾಡಿರ್ತಕ್ಕಂಥ ಅಪೋಸ್ತಲರು ಅವರು. ತಮ್ಮ ಮರಣವನ್ನು ಹೆಂಗೆ ಕೊಟ್ರು ಅಂತಂದರೆ ನಾನು ನೋಡ್ತಾರಲ್ಲ, ಭಕ್ತರು ನಿಮ್ಮ ಮನೆಗೂ ನೋಡ್ರಿ, ಈಗ ಸಿಕ್ತೇನು ಮಾಡಿದ್ರು ನೋಡ್ರಿ. ಇದನ್ನು ಒಬ್ಬೊಬ್ಬರು ಅಪೋಸ್ತಲ ವೇಷದಲ್ಲಿ ಅಂದರೆ ಪೌಲ್ ವೇಷದಲ್ಲಿ, ಪೇತ್ರ ವೇಷದಲ್ಲಿ ಮಾಡಿದ್ರೆ ಭಾಳ ಚೆನ್ನಾಗಿರ್ತದೆ. ಇದನ್ನೇ ನಾವು ಹೇಳ್ಬೇಕಾಗದ. ಪೇತ್ರನ ಕೇಳ್ತಾನ, ಯೇಸು ಪ್ರಭುಷ್ಟು ಯೋಗ್ಯತೆ ನನಗೆ ಇಲ್ಲ, ಆತನಂಗೆ ಸೀದಾ ನನ್ನ ಸಿಲುಬಿಗೆ ಆಗ್ಬೇಡ್ರಿ. ಹೆಂಗಾಗ್ಬೇಕು ಸಿಲುಬಿ? ಹೆಂಗಾಗ್ಬೇಕು? ಯೇಸು ಪ್ರಭು 2 ಕೈ ಎತ್ತಿ ಹಿಂಗೆ ಮ್ಯಾಗ ಹಂಗಿಟ್ರೆ ಹಂಗೆ ನನಗೆ ಅಷ್ಟೊಂದು ಯೋಗ್ಯತೆ ನನಗೆ ಇಲ್ಲ, ಅದರಷ್ಟು ನನಗಿಲ್ಲ. ನನಗೆ ಹೆಂಗಾಗಬೇಕು? ಸಂತೋಷದಿಂದ ಕೇಳ್ತೇನೆ ರೀ, ಹಿಂಗೆ ಹಾಕ್ರಿ ನನ್ನ ಸಿಲಿಬೆ ಅಂತೇಳಿ. ಏನು ಹೂವಿನಾರ ಅನ್ಕೊಂಡ್ರೆ ನನ್ನ ಸನ್ಮಾನವನ್ನು ಮಾಡ್ರಿ ಅಂತೇಳಿ. ಸನ್ಮಾನ ಮಾಡಿದ್ರೆ ಷಟ್ಗಂತಾರೆ ಇವತ್ತು ನಮ್ಮವ್ರು. ಇವಾಗ ಸನ್ಮಾನ ಮಾಡಿಲ್ಲ ಅಂದರೆ ಷಟ್ಗಂತಾರೆ. ಅದ್ರ ಪೇತ್ರನ ಕೇಳ್ತಾನ, ಉಲ್ಟಾಕ್ರಿ ಅಂತ ಹೇಳ್ತಾನೆ ರೀ, ಸಿಲಿಬಿ ಉಲ್ಟಾಕ್ರಿ ಅಂತ. ಅದು ಎಂಥ ಮನಸ್ಸು ಇರ್ಬೋದು ಎಲ್ಲರೂ. ಹೆಂಗಂತೀರಿ? ಯೇಸುಪ್ರಭು ಅಂದ್ರೆ ಅಷ್ಟು ಯೋಗ್ಯತೆ ನನಗಿಲ್ಲ ಅಂತ ಹೇಳ್ತಾನೆ, ಅಷ್ಟು ಯೋಗ್ಯತೆ ನನಗೆ ಅರ್ಹತೆ ನನಗಿಲ್ಲ, ನನಗೆ ಉಲ್ಟ ಸಿಲಿಬಿ ಹಾಕ್ರಿ ಅಂತ ಹೇಳ್ತಾನೆ. ಅದು ಕ್ರೈಸ್ತರ ಭಕ್ತರು. ಅದನ್ನು ಏನ್ರಿ, ಯೇಸುಪ್ರಭುನ ಅತಿ ಪ್ರೀತಿಸುವಂಥ ಶಿಷ್ಯ ಇರ್ತಾನೆ ಯಾರು? ಯಾವಾಗಲೂ ಯೇಸುಪ್ರಭು ಜೊತೆಗೆ ಇರ್ತಾನೆ. ಅತ ಪ್ರಿಯ 12 ಮಂದಿಯಲ್ಲಿ ಒಬ್ಬರು ಯಾರೇ ಇದ್ದೇ ಇರ್ತಾರೆ ಅದು ಮಾತು ಕೇಳುವಂಥದ್ದು. ಯಾರು ಅಂತಂದರೆ ಯೆಹೋವನನು. ಆತನ ಜೀವಿತ ಒಂದು ಸಲ ನೋಡ್ರಿ ನೀವು. ಆತನೊಂದು ಜೀವಿತ ಎಲ್ಲರಿಗಿಂತ ಕೊನೆಯದಾಗಿ ಸತ್ತಿರ್ತಕ್ಕಂತೆ ಕೊನೆಯದಾಗಿ ಮರಣ ಹೊಂದಿದ್ದ ವ್ಯಕ್ತಿ ಯಾರು? ಯೋಹಾನನ್ನೇ. ಆತೆಷ್ಟು ಬಾಧಪಟ್ಟನು ಗೊತ್ತಿರತ್ತನು. ಪದ್ಮಶ್ರೀ ಇವತ್ತಿಗೂ ಅದು ಹಂಗೆ ಇತ್ತು ಆತನು ಎಂತಲ್ಲಿ ಬಿಟ್ಟಾಗ ಇವತ್ತು ಪೂರ್ತಿ ಕಟಗರು, ಪೂರ್ತಿ ಕೊಲೆಗಡಕರು. ಅವ್ರನ್ನ ಮರಣದಂಡ ಶಿಕ್ಷೆ ಕ್ಯಾನ್ಸಲ್ ಆಗ್ಯದಲ್ಲ. ಅಲ್ಲಿ ಯಾಕಂದರೆ ಅದೆಲ್ಲೋ ಒಂದು ದೇಶ ಐತೆ ಅಂತ, ಸುತ್ತೆಲ್ಲ ಸಮುದ್ರ ಐತೆ, ಸುತ್ತೆಲ್ಲ ಸಮುದ್ರ, 1000 ಕಿಲೋಮೀಟರ್ ಸಮುದ್ರ, ಮಧ್ಯದಲ್ಲಿ ಒಂದು ಸ್ವಲ್ಪ ಖಾಲಿ ಪ್ಲೇಸ್ ಐತೆ ಅಂತ ಅಲ್ಲಿ ತೊಗೊಂಡೋಗಿ ಬಿಟ್ಟಾಕ್ಬಿಡ್ತಾರೆ. ಅಂದರೆ ಅಲ್ಲಿ ಊಟ ಇಲ್ಲಾರ್ದಂಗೆ, ನೀರು ಇಲ್ದಂಗೆ ಸಮುದ್ರ ನೀರು ಕುಡಿಯೋಕ್ಕಾಗಲ್ಲ ಅಂದರೆ ಎಂಥ ಕಠಿಣ ಅಂದರೆ. ಈಗ ನೋಡಿ ಹುಡುಗರು ಮಾಡಿದ್ರೆ ಅಶ್ವದಂದ್ರೆ ಅಲ್ಲಿ ಆ್ಯಕ್ಟಿಂಗ್ ಇದು, ಅಲ್ಲಿ ನಿಜದಲ್ಲಿ ಹಂಗೆ ಅನುಭವಿಸ್ತಾರೆ. ಅಲ್ಲಿ ಅಂತಲ್ಲಿ ತೊಗೊಂಡು ಹಾಕ್ಯಾರ. ಯಾರನ್ನ ತೊಗೊಂಡು ಹಾಕ್ಯಾರ? ಯೋಹಾನ ತೊಗೊಂಡು ಹಾಕ್ಯಾರ. ಅಲ್ಲಿ ಎಷ್ಟು ಕಠಿಣ ನೀವು ಆಲೋಚನೆ ಮಾಡಿರಿ. ನಾವು ಒಂದು ದಿವಸಕ್ಕೆ ಒಂದು ದಿವಸ ನೀರು ಬಿಟ್ರು ನೋಡಿ ಗಿಡಕ್ಕೆ. ನೀವು ಒಂದೇ ದಿವಸ ನೀರು ಬಿಟ್ಟು ನೋಡಿ, ಒಂದೇ ದಿವಸ ಬರ್ತಾನೆ ಪೂರ್ತಿ ನೀರು ಕುಳ್ಳೋದನ್ನು ಬಿಟ್ಬಿಡಿ. ಹೆಂಗಿರ್ಬೋದು ಹೇಳಕ್ಕೆ. ಆ ಪದ್ಮಸ್ ದ್ವೀಪದಲ್ಲಿ ಯಾವನಂದರೆ ಯೇಸುಪ್ರಭುವಿನ ಶಿಷ್ಯ ಅಂತಂದರೆ ಅಷ್ಟು ಪ್ರಿಯನಾಗಿರ್ತಕ್ಕಂಥ ಶಿಷ್ಯ ಅನ್ನತನು. ಎಷ್ಟು ಆನಂದ ಬರ್ತದೆ. ಆದರೂ ಕೂಡ ಹೆಂಗದನ್ನು ಗೊತ್ತಾತನು, ಸಂತೋಷವಾಗ್ಯದನು ರೀ. ನೀರೇನು, ಊಟ ಏನು, ರಾತ್ರಿ ಒದ್ಕೊಂಬೋದೇನು, ಮಳೆ ಏನು, ಚಳಿ ಏನು, ಅಷ್ಟೊಂದು ತ್ಯಾಗ ಮಾಡಿ ಸಂತೋಷದ ಜೀವ ಅದು. ದಿನದ ಹಬ್ಬ ಮಾಡಿರ್ತಕ್ಕಂಥ ಜೀವ ಅದು. ಅದರ ಕ್ರೈಸ್ತತ್ವ ಅಂತಂದರೆ. ಪೌಲಾದರೂ ಕೂಡ ಅದೇ ರೀ. ನಾನು ಇರ್ತಕ್ಕಂಥ ಅಡುಗು ಹೊಡೆದೋದು ಒಂದು ರಾತ್ರಿ ಒಂದು ಹಗಲು. ಎಲ್ಲಿದ್ದೀನಿ ನಾನು? ಸಮುದ್ರ ಅಂದರೆ ನೆಲ ಅನ್ಕೊಂಡ್ರೆ ಮತ್ತೆ ನಾನು ಎಲ್ಲದು ಏನು ಸಮುದ್ರದು? ನೀರಿನಾಗ ಅಂತೀರಿ. ನೀರಿನಾಗ ಒಂದು ರಾತ್ರಿ ಒಂದು ಹಗಲು ಇರ್ತಾರ? ಏನ ನೀರಿನಾಗ ರಾತ್ರಿ ಒಂದು ಅಡುಗುಡಿಲ್ಲ, ನೀರಿನಾಗದ ಅಂತ ಹೆಂಗದೇನ? ಏನು ಹಿಡ್ಕೊಂಡು ಹಾಕೊಂಡು ನೀವು ಹೇಳ್ರಿ, ಏನು ಹಿಡ್ಕೊಂಡು ಹೇಳ್ತಾನು? ಆತನ ಅಡುಗಿರ್ತಾನೆ. ಅಡುಗು ಹೊಡೆದೋಗಿ ಒಂದು ರಾತ್ರಿ ಒಂದು ಹಗಲು. ಸಮುದ್ರ ನೀರು ಕುಡಿಯೋಕೆ ಬರೋದಿಲ್ಲ. ನೀವು ಬೇಸ್ ಬಾಯಿ ಹಾಕಿ ನೋಡ್ರಿ, ನೀವು ಕುಡಿಯೋಕೆ ಬರೋದಿಲ್ಲ. ಹೆಂಗಿರ್ಬೋದು ನೀರಿನಾಗ ಹೇಳ್ರಿ? ಸಮುದ್ರ ಹೆಂಗಿರ್ಬೋದು ಹೇಳ್ರಿ ಆತನ? ಅಂದರೆ ಆ ಒಡೆದೋಗಿರ್ತಕ್ಕಂಥ ಅಡುಗೆ ಏನಿರ್ತದೆ, ಅಡುಗೆ ಚುದುರಿರ್ತದಲ್ಲ,
ಆ ಚೂದುರುಡಿ ಕಣ್ಣಿಗೆ ಬಂದಿರತಕ್ಕಂಥ ಪೌಲರತನು ಒಂದು ರಾತ್ರಿ ಒಂದು ಹಗಲು ಏನು ಬಾಧಪಟ್ಟನ, ನಾನು ಎಂಜಾಯ್ ಮಾಡಿ ಸಂತೋಷ ಆಗಿದೆ ಅಂತಂದನು. ಹೆಂಗದನತನು ಹ್ಯಾಪಿ ಕ್ರಿಸ್ಮಸ್ ಅಂದತನು. ಅಪೋಸ್ತಲರು ಈ ಕ್ರಿಸ್ಮಸ್ ಮಾಡ್ಯಾರ, ಆದರೆ ಇವರು ದೂರದ ಸಂಬಂಧಿಕರೆಲ್ಲ ನೀನು ಬರ್ರಿ ಎದಕ್ಕೆ ತಿಂಬಕ್ಕೂಳಿಗೆ ಏನು ತಿಂಬಕ್ಕೂಳಿ ಕರ್ಕೊಂಬರ್ತೆ, ತಿಂಬಕ್ಕೂಳಿ ಕರ್ಕೊಂಬಂದು ಹುಡುಗ್ರು ಹಾಸ್ಟೆಲ್ಗಿದ್ದಲ್ಲಿ ಹುಡುಗ್ರು ಕರ್ಕೊಂಬಂದು ತಿಂಬಕ್ಕೂಳಿ ಬರೀ ಕುಣಿಸಿ ಹಬ್ಬ ಮಾಡಿಸಿ ಕಳಿಸ್ಬೇಡಿ. ಇದಕ್ಕೆ ನೀನು ಇದು ನಿನ್ನ ಜೀವಿತನ, ಇದಕ್ಕೆ ಅನ್ನರೇ ಬೆಟ್ರ್ ಅದು ಪ್ರಿಯದಂತ ಆತ್ಮ. ಯಾಕೆ ಮಾತು ಹೇಳ್ತಂದರೆ ಪೌಲರೇ ಅಂತ ನಾನು ಯಾರು ಈಗ ಮನುಷ್ಯರು ಮೆಚ್ಚಿರ್ಬೋದು, ಆರಾಮ್ ಮೆಚ್ಚಿರ್ಬೋದು, ನಾನು ಆಗೋದಿಲ್ಲನ. ಅವ್ರಂಗೂ ಯಾಕೆ ಮಾಡಿಬಿಟ್ರೆ ಇವತ್ತು ನಾನು ಕೂಡ ಬೆಳ್ಳ ಬಟ್ಟೆ ಹಾಕ್ಕೊಂಡು ಮಾಡ್ರಿ ಹಬ್ಬಗೆ ಜೈಸ್ ಮಾಡ್ರಿ ಅಂದ್ಬಿಡ್ರಿ, ಮತ್ತು ಆಗ್ತದಿಲ್ಲ ಇದನ್ನು, ನನಗೆ ಮಾಡೋಕ್ಕೆ ಬರಲ್ಲ. ನಮಗೂ ಮಾಡೋಕ್ಕೆ ಬರ್ತದೆ, ನಿಮ್ಗೆ ಬರ್ತದಿಲ್ಲ. ನಾನು ಆರಾಮ್ ಚೌಚಲ್ ಬಟ್ಟೆ ಹಾಕ್ಕೊಂಡು ಚರ್ಚಿಗೆ ಹೋಗಿ ಹಂಗೆ ಮಾಡಿ ಹಿಂಗೆ ಮಾಡಿ ಬಾಯಿ ತಿರ್ಕೊಂಡು ಡ್ಯಾನ್ಸ್ ಮುಂದೆ ಕೂಸಿ ಇವತ್ತು ನಮ್ಮರು ಡ್ಯಾನ್ಸ್ ಮಾಡಿಬಿಟ್ಟು ನಾವು ರೊಕ್ಕಂದು ಚಾಕಿ ಹಾಕಿಬಿಡ್ರಿ ನಾವು ಕೂಡ. ಇದು ನಮಗೂ ಬರ್ತದೆ, ಬಟ್ ಇದು ದೈವತ್ವ ಮನುಷ್ಯ ಒಳ್ಳತಕ್ಕಂಥರು ಅಲ್ಲ ರೀ. ಏನೇ ಆಗಲಿ ನಾನು ಪ್ರತಿ ಕ್ರಿಸ್ಮಸ್ಗೆ ಹೇಳ್ತಂದರೆ ದೇವರು ಮೆಚ್ಚುವಂಥ ಕ್ರಿಸ್ಮಸ್ಸು ನಾವು ಮಾಡಬೇಕು. ಒಂದು ವೇಳೆ ಇವತ್ತು ದೇವ್ರ ದೃಷ್ಟಿ ನಮ್ಮಲ್ಲಿ ಬಿಡ್ಬೇಕಂತಂದರೆ ಇವತ್ತು ಉಂಡಾಡ್ದ ಉಪವಾಸ ಇದ್ರೇ ಭಾಳ ಚೆನ್ನಾಗಿರ್ತದೆ ಅಂತ ಅನ್ಸ್ತದೆ. ಇವತ್ತು ಬ್ಯಾಡ್ರಿ ಅಂದನ ದೇವ್ರಿಗೆ ದ್ರೋಹ ಮಾಡಿ ನಾವು ಏನು ಮಾಡಿ ಸಾಧನೆ ಮಾಡೋದೈತಿ. ಯೇಸುಪ್ರಭುನ ಪುನಃ ಸಿಲಿಬಿಗೆ ಯಾಕೆ ಆಗ್ಬೇಕು ಹೇಳ್ರಿ? ಒಂದು ಸಲ ಸಾಕ ಸಿಲಿಬಿ ಹಾಕಿದ್ದು, ಒಂದು ಸಿಲಿಬಿ ಹಾಕಿ ಕೊಂದ್ರಲ್ಲತನ ಅಂತ ಜೀವಸ್ವರೂಪ ದೇವ್ರ ಕುಮಾರನ ಕೊಲ್ಲಿದಾಗ ಸಿಲಿಗೆ ಯಾಕೆ ನಾವು ಕೊಲ್ಲಬೇಕು ಹೇಳ್ರಿ? ಯಾಕೆ ಸಿಲಿಬಿ ಆಗ್ಬೇಕು ಹೇಳ್ರಿ? ಯಾಕೆ ಅವಮಾನಪಡಿಸ್ಬೇಕು ಹೇಳ್ರಿ? ಇದು ಬೇಕಾ ನಮಗೆ ಬ್ಯಾಡ್ರಿ ಇದನ್ನು. ಸರಿ ಈಗಂತ ಕಾರ್ಯಕ್ರಮ ಬೇಡ ನಮ್ಗೆ. ದಿನಾಲು ಸಂತೋಷ ಪಡ್ಬೇಕಂದ್ರೆ ಅಂತ ಕೇಳ್ರಿ. ಇವತ್ತು ಎಷ್ಟೇ ಸಲ ಅನಿಲ್ ಅವ್ರು ಸುರವತ್ತು ನೋಡ್ತೀವಿ ನಾವು, ಎಷ್ಟು ಚಳಿ ಇರ್ತದೆ, ಹೋದ್ರೂ ಕೂಡ ಎಷ್ಟು ಖುಷಿ ಇರುತ್ತೆ ಹೇಳ್ರಿ. ಅದು ನಿಜವಾದ ಕ್ರಿಸ್ಮಸ್ ಹಬ್ಬ. ಅದನ್ನು ಚಳಿನದೆ ಬಾದರದೆ ಎಷ್ಟು ಸಲ ಸುವರ್ತಿ ತಿರುಗಾಡ್ತಾರೆ ನೋಡು, ಪಾಪ ಹುಡುಗರು ಮೈಯೆಲ್ಲ ಓದ್ಕೊಂಡು ಓದಿರ್ತಾರೆ. ಅದ್ರ ನಿಜವಾದ ಕ್ರೈಸ್ತರಿಗೆ ಹಬ್ಬ. ಅದನ್ನು ಒಬ್ಬ ಪಾಪಿ ಮಾರ್ಪಡಿಸೋಣಕ್ಕೂ ಅವತ್ತು ಇನ್ನೂ ದೊಡ್ಡ ಹಬ್ಬ. ಅದು ದೊಡ್ಡ ಮಾಡೋಣ ಇದ್ದಂಗೆ. ಅಂದು ದೊಡ್ಡ ಹಬ್ಬ ಅಂದರೆ ಒಬ್ಬ ಪಾಪಿ ಮಾರ್ಪಡೋಣ ಅಂದ್ಕೊಳ್ರಿ, ಹೆಂಗಿರ್ತದೆ ಹೇಳ್ರಿ ಹಬ್ಬ ಅದು. ಒಬ್ಬ ಅನ್ಯ ಜನರನ್ನ ವಾಕ್ಯ ಹೇಳಿ ಮಾರ್ಪಡಿಸಿ ಇಲ್ಲಿ ಕರ್ಕೊಂಬಂದು ಅಂದ್ಕೊಳ್ರಿ, ಏನಾವತ್ತದ ಅದನ್ನೇ ನಿಜವಾಗ್ಲೂ ದೊಡ್ಡ ಹಬ್ಬ ರೀ. ಯಾರು ಮಾಡ್ತಾರೆ ಹಬ್ಬ ಇದು? ಯಾರು ಮಾಡ್ತಾರ? ದೇವರೇ ಮಾಡ್ತಾನೆ ಹಬ್ಬ, ನಾವು ಮಾಡಬೇಕಾಗಿಲ್ಲ. ಅದು ಮಾಡ್ತಾನೆ ದೇವ್ರ ಹಬ್ಬ. ಈ ಹಬ್ಬ ಮಾಡ್ಬೇಕ್ರಿ ಅದನ್ನು. ಅದಂತಾನೆ ಒಬ್ಬ ಪಾಪಿ ಮಾರ್ಪಟ್ಟಾಗನೇ ದೇವ್ರಿಗೆ ಹಬ್ಬ ಅಂತ. ಅದು ನೋಡ್ರಿ ನಮ್ಮದು ಏನು ಗುರಿ ಗೊತ್ತಾ? ದೇವ್ರ ಹಬ್ಬ ಮಾಡ್ಬೇಕಪ್ಪ ಅಷ್ಟೇ. ಯೇಸುಪ್ರಭು ಸಂತೋಷ ಪಡ್ಬೇಕ್ರಿ. ಅದಕ್ಕೇನು ಮಾಡ್ಬೇಕು ನಾವು? ಒಬ್ಬ ಪಾಪಿನ ಮಾರ್ಪಡಿಸ್ಬೇಕಷ್ಟೇ. ಇದನ್ನೇ ಅಪೋಸ್ತಲರು ಮಾಡ್ಯಾರ ಅವರು. ಹೇಗೆಂದರೆ ಒಬ್ಬ ಪಾಪಿನ ಮಾರ್ಪಡಿಸೋದು ಹಬ್ಬ ಮಾಡೋದು, ಒಬ್ಬ ಪಾಪಿನ ಮಾರ್ಪಡಿಸೋದು ಹಬ್ಬ ಮಾಡೋದು. ಇವತ್ತು ನಾವು ಉಲ್ಟ, ಇವತ್ತು ನಾವೇ ಪಾಪ ಮಾಡೋಕ್ಕೆ ಪ್ರಾರಂಭ ಮಾಡಿರ್ತೀವಪ್ಪ ನಾವು. ಏನು ಡೌಟ್ ರೀ? ಬೈಬಲ್ ಪ್ರಕಾರ ಅಷ್ಟೇ ನೋಡ್ರಿ. ಪರಿಶುದ್ಧಾತ್ಮದಿಂದ ವಾಕ್ಯ ಹೇಳ್ಬೇಕಂದ್ರೆ ಅದನ್ನೇ ಏನಂದರೆ ಇವತ್ತ ಏನು ಕಾರ್ಯಕ್ರಮ ಮಾಡ್ತದೋ ಅದು ನಿಜವಾಗಲೂ ಪರಿಶುದ್ಧಾತ್ಮ ವಿರೋಧ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನೇ ಆಲೋಚನೆ ಮಾಡಬೇಕು. ಇನ್ನೂ ಅನೇಕ ವಚನ ನೋಡಿಕೊಳ್ಳಬೇಕಿದ್ರೆ ಒಂದೇ ಒಂದು ವಚನ ತೋರಿಸಂತೆ ಯಾರಿಗೇನಾಗಲಿ. ಕ್ರಿಸ್ಮಸ್ 25ಕ್ಕೆ ಯೇಸುಪ್ರಭು ಹುಟ್ಟಿದ್ದಿನ ಅಂತೇಳಿ ಬೈಬಲ್ ತೋರಿಸಂತೇಳಿ ಯಾರೂ ಹೇಳಿದ್ದು ಬೇಡ ನಮಗದು. ಎಸ್ಟಿಮೇಟ್ ರೀ. ಈ ಡಿಸೆಂಬರಲ್ಲಿ ಕೊನೆಯ ತಿಂಗಳಲ್ಲಿ ಡಿಸೆಂಬರ್ದಲ್ಲಿ ಆ ಚಳಿ ವಾತಾವರಣ ನೋಡಿಕೆಸಿಂದ ಈಗ ಇರ್ಬೋದಂತೇಳಿ ಅಂಚನೆ ಕಟ್ಟರೆ ಹೊರತು ಅವರು ಇದೇ ಕನ್ಫರ್ಮ್ ಅಂತೇಳಿ ಮಾಡಿಲ್ಲ. ಅದನ್ನು ಮನುಷ್ಯರು ಮಾಡಿ ನಮ್ಗೆ ಯಾಕೆ ಕೇಳ್ರಿ? ದೇವ್ರು ಮಾಡಿ ಸಾಕಾಗಿ ನಮ್ಗೆ. ಆಲೋಚನೆ ಮಾಡಿರಿ. ದೇವರೊಂದೆರಡು ವಾಕ್ಯನ ನಮ್ಮ ಮಾತನ್ನು ಬಲಪಡಿಸ್ರಿ. ಒಂದು ವೇಳೆ ಜನವರಿ ಕೂಡ ಫಸ್ಟ್ ಕಾರ್ಯಕ್ರಮ ಮಾಡಮಂತಂದ್ರೆ ಹೀಗೆ ಪ್ರಿಪೇರ್ ಆಗಿ ಚೆನ್ನಾಗಿರ್ತದೆ ನೋಡಿರಿ. ಏನು ಮಾಡ್ಬೇಕಂದ್ರೂ ಕೂಡ ನೋಡಿರಿ, ಏನು ನಿಮ್ಮ ಆಲೋಚನೆ ಏನು ಬರ್ತೋ ಆ ಆಲೋಚನೆ ಪ್ರಕಾರ ಮಾಡಿರಿ. ಏನಾದರೂ ಕೂಡ ದೇವರೊಂದು ಆಲೋಚನೆಯಿಂದನೇ ಆಲೋಚನೆ ಮಾಡಿರಿ. ನಮ್ಮ ಬುದ್ಧಿ ಯಾವತ್ತಿಗೆ ಬೇಡ. ನಿಜವಾಗ್ಲೂ ದೇವ್ರು ಯಾರಿಗೆ ನಿಮ್ಗೆ ಒಳ್ಳೆ ಆಲೋಚನೆ ಕೊಡ್ತಾನೆ ಆ ಆಲೋಚನೆ ಏನು ಮಾಡ್ಬೇಕಂಬುದು ಅದು ಆಲೋಚನೆ ಮಾಡಿ ನೀವು. ದೇವರೊಂದು ಎರಡು ಮಾತುಗಳನ್ನು ನಮ್ಮ ಆತ್ಮಕ್ಕಾಗಿ ದೇವರು ಬಲಪಡಿಸಲಿ. ಕಣ್ಮುಚ್ಚರು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಪ್ರೇಮ ಸ್ವರೂಪನು, ಸರ್ವೋನ್ನತನ ಇರ್ತಕ್ಕಂಥ ದೇವರೇ, ನಿನ್ನ ನಾಮ ಸ್ತುತಿ ಸ್ತೋತ್ರ ತಂದೆ. ಮತ್ತೊಂದು ಸಾರಿ ಇಲ್ಲಿವರೆಗೆ ನಿಮ್ಮ ವಾಕ್ಯನ ಕೇಳಿದ್ದೀವಿ. ಒಂದು ವೇಳೆ ನಾವೇನಾದರೂ ತಪ್ಪಾಗಿ ನಮ್ಗೆ ಕ್ಷಮಿಸ್ರಿ. ನಿಮ್ಮ ವಾಕ್ಯಗಳನ್ನು ಆಲೋಚಿಸ್ತಕ್ಕಂಥ ಮನಸ್ಸು ನಮಗೆ ಕೊಡ್ರಿ. ನಿತ್ಯ ಜೀವ ತಂದೆ, ನಿಮ್ಮ ವಾಕ್ಯ ನಿತ್ಯ ಜೀವ. ನಮ್ಮ ಕರ್ತನೂ ನಾವು ಪ್ರಭು ಮಾಡಿರ್ತಕ್ಕಂಥ ತಂದೆ, ಆತನ ಅನುಭವಿಸಿರ್ತಕ್ಕಂಥ ಅವಮಾನ, ಕಷ್ಟ, ಸಿಲುಬೆ ಮರಣ, ತ್ಯಾಗ ನಮ್ಮ ಕಣ್ಮುಂದನೇ ಕಾಣಿಸುತ್ತೆ ತಂದೆ. ಹೌದು ದೇವರೇ, ನಿಮಗನು
ನಮ್ಮ ಕರ್ತನು ಪ್ರಭು ಮಾಡಿರ್ತಕ್ಕಂಥ ಶಿಲ್ಬಿಗನ ದ್ರೋಗ ಬಗೆಯಲಾಗದಂತೆ ನಂಬಿಗಸ್ತರಾಗಿ ಕ್ರಿಸ್ತನ ಮಾತುಗಳಿಗೆ ಅಧೀನರಾಗಿ ಆತನ ಮಾತಿಗೆ ಒಳಗಾಗಿ ಆತನ ಹೇಳಿದ ಪ್ರಕಾರ ಇಡಂಥ ಮನಸ್ಸು ಪರಿಶುದ್ಧಾತ್ಮನನ್ನು ತುಂಬಿಸ್ತಂತ ಬೇಡಿಕೊಳ್ಳುತ್ತಾ ಇಲ್ಲಿ ಈ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸುತ್ತಾ ಮುಂದೆ ಕಾರ್ಯಕ್ರಮ ನಡೆಸ್ತಂತೇಳಿ ಬೇಡುತ್ತಾ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವರ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಈ ಒಂದು ಪ್ರಾರ್ಥನೆ ಬೇಡಿಕೊಳ್ಳುತ್ತಂದೆ. ಆಮೆನ್.